ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ವೀಕ್ಷಕರೇ, ಕಳೆದ 2 ಸಂಚಿಕೆಗಳನ್ನ ನೀವು ನೋಡ್ತಾ ಇದ್ರೆ ನಿಮ್ಗೆ ಐಡಿಯಾ ಇರುತ್ತೆ. ನಾವು ಶ್ರೀ ಮಹಾದೇವಪ್ಪ ಸೌದತ್ತಿ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಎಣ್ಣೆಗಾಣದ ಕುರಿತು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು. ಅದಲ್ಲದೆ ಮೊಲದ ಕುರಿತು ಕೂಡ ಅವರು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರು. ಅದಲ್ಲದೆ ನಾವು ಅವ್ರ ತೋಟಕ್ಕೆ ಬಂದಾಗ ಅವ್ರ ತೋಟದಲ್ಲಿ ನಮ್ಗೆ ಸುಗಂಧ ರಾಜ ಕಾಣ್ತು. ಹಾಗಾಗಿ ಇವರು ಸುಗಂಧ ರಾಜ ಈ ಒಂದು ಹೂವಿನ ಬೆಳೆಯನ್ನೇ ಏನಕ್ಕೆ ಹಾಕ್ಬೇಕು ಅನ್ಕೊಂಡ್ರು, ಇದರ ಆರ್ಥಿಕತೆ ಹೇಗೆ, ಇದರ ಪರಿಸ್ಥಿತಿ ಯಾವ ರೀತಿ ಇದೆ? ಯಾಕಂದ್ರೆ ನಾವು ಇಲ್ಲಿ ದಾರಿಯಲ್ಲಿ ಬರ್ಬೇಕಾದ್ರೆ ನಮ್ಗೆಲ್ಲೂ ಈ ಹೂವಿನ ತೋಟಗಳು ಜಾಸ್ತಿ ಕಾಣ್ಲಿಲ್ಲ. ಇವ್ರಿಗೆ ಹೆಂಗೆ ಇದು ವರ್ಕೌಟ್ ಆಗ್ತಾ ಇದೆ ಸುಗಂಧ ರಾಜ, ಮತ್ತೆ ಈ ಪ್ಲಾಂಟಿಂಗ್ ಮೆಟೀರಿಯಲ್, ಈ ಗಡ್ಡೆಗಳನ್ನ ಇವ್ರು ಎಲ್ಲಿಂದ ತಗೊಂಡ್ಬಂದ್ರು, ಇದರಲ್ಲಿ ನೀರಿನ ನಿರ್ವಹಣೆ ಹೇಗೆ, ಕಳೆಗಳ ನಿರ್ವಹಣೆ ಹೇಗೆ, ಗೊಬ್ಬರದ ನಿರ್ವಹಣೆ ಹೇಗೆ, ಆರ್ಥಿಕತೆ, ಇಳುವರಿ ಎಲ್ಲ ಏನು ಎತ್ತ ಅಂತ ಇವ್ರನ್ನ ಕೇಳಿ ತಿಳ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ಸರ್, ಕಳೆದ 2 ಸಂಚಿಕೆಗಳಿಂದ ನಾವು ನಿಮ್ಮ ಎಣ್ಣೆಗಾಣದ ಕುರಿತು, ಮೊಲ ಸಾಕಾಣಿಕೆಯ ಕುರಿತು ಸಾಕಷ್ಟು ಮಾಹಿತಿಗಳನ್ನ ನಮ್ಮ ರೈತರಿಗೆ ನೀಡಿದ್ವಿ ಸರ್. ಇವತ್ತಿನ ಕಂತಿನಲ್ಲಿ ಸರ್ ನೀವು ಒಂದು ಸಮಗ್ರ ಕೃಷಿ ಪದ್ಧತಿನ ಮಾಡ್ತಾ ಇದ್ದೀರಿ ಸರ್. ಸುಗಂಧ ರಾಜ ಇದೆ, ಗೋವಿನ ಜೋಳ ಇದೆ, ಶೇಂಗಾ ಬೆಳಿತಿದ್ದೀರಾ, ಆಮೇಲೆ ಸಾಗುವಾನಿ ಮರ ಇದೆ, ಕರಿಬೇವು, ಕೊತ್ತಂಬರಿ, ಈ ರೀತಿ ಎಲ್ಲ ನಾನಾ ವಿಧದ ಮರಗಿಡಗಳ ಜಾತಿಗಳನ್ನ ಒಂದು ಹಾಕಿ ಮಾಡ್ತಾ ಇದ್ದೀರಾ. ಇವತ್ತಿನ ಕಂತಿನಲ್ಲಿ ಇದರ ಕುರಿತಾಗಿ ನೀವು ಹೇಗೆ ಮಾಡ್ತಿದ್ದೀರಾ ಅನ್ನೋದ್ರ ಕುರಿತಾಗಿ ಒಂದು ಮಾಹಿತಿಯನ್ನ ನಮ್ಮ ರೈತರಿಗೆ ಕೊಡೋಣ ಸರ್. ಸರ್, ಮೊದಲನೇದಾಗಿ ಈ ಸುಗಂಧ ರಾಜಕ್ಕೆ ಬರೋದಾದ್ರೆ ಇದು ಎಷ್ಟು ಎಕರೆಯಲ್ಲಿ ಇದೆ ಸರ್? ಇದು ಒಂದು 25 ಗುಂಟೆ ಇದೆ ಸರ್. 25 ಗುಂಟೆಯಲ್ಲಿ ಇದೆ. 25 ಗುಂಟೆ ನಾವು ನಿಂತಿರೋಲ್ಲ. ನಾವು ನಿಂತಿದ್ದಾನೆ 25 ಗುಂಟೆ ಇದೆ ಸರ್. ಬೇರೆ ಕಡೆನೂ ಇದೆಯಾ? ಬೇರೆ ಕಡೆ ಒಂದು ಅರ್ಧ ಪೋಣ ಎಕರೆ ಇದಕ್ಕಿಂತ ಒಂದು ಸ್ವಲ್ಪ ಹೆಚ್ಚಾಕತ್ರಿ. ಎಕರೆ ಕಡಿಮೆ ಐತಿ. ಹೆಚ್ಚು ಕಡಿಮೆ 1 ಎಕರೆ ಮ್ಯಾಲ ಐತ್ರಿ. ಒಟ್ಟು ಮ್ಯಾಲೂ ಇದು ಮಾಡಿದಿರ ಸರ್ ಇದು? ಮತ್ ಇನ್ನೇನಿದೆ ಸರ್ ಇಲ್ಲಿ? ಇನ್ರಿ ಶೇಂಗಾ ಇದೆ ರೀ. ಅದನ್ನ ಇದ್ರ ಎರೆಹುಳ ಗೊಬ್ಬರ ಹಾಕಿ ಬರೀ ಬೆಳೆಸಿವ್ರಿ. ಮುಂದ ಇದು ಅಜೋಲಾ ಪುಡಿ ಅಂತ ಹೇಳಿ ಅದು ನಮ್ದು ಇದು ಬರ್ತೈತಿ. ಅದನ್ನ ಬಟ್ ಆರ್ಗ್ಯಾನಿಕ್ ಒಳಗೆ ಬೆಳೆಸಿನ್ರಿ ಶೇಂಗಾ. ಅದನ್ನ ಬರೀ ಅದು ಒಂದು 25 ಗುಂಟೆ ಐತ್ರಿ. ಅಷ್ಟ ಮಾಡಿ ಅದ್ರ ಕಬ್ಬ್ ಹಾಕಿನ್ರಿ. ಅದ್ರಾಗ ಗೊಂಜಾಳ ಐತ್ರಿ, ಗೋವಿನ ಜೋಳ. ಮತ್ತ ಅದ್ರಾಗ ಸುತ್ತ ಕಡೆ ಎಲ್ಲ ತೆಂಗಿನ ಗಿಡ, ಕರಿಬೇವಿನ ಗಿಡ, ಪಪ್ಪಾಳಿ ಗಿಡ ರೀ, ಎಲ್ಲಾ ತರ ಹಣ್ಣಿನ ಗಿಡ ಐತ್ರಿ ಅದ್ರೊಳಗ. ಮುಂದ ಸಿರಿಗಂಧ ಐತ್ರಿ, ತೆಂಗಿನ ಗಿಡ, ಮಾವಿನ ಗಿಡ ರೀ, ಹುಣಚಿ ಗಿಡ. ಒಟ್ಟು ಇದ್ರಾಗ ಏನ್ ಬೆಳಿಬೇಕೈತಿ ಎಲ್ಲ. ಈಗ ಮತ್ತೆ ಎಲ್ಲಾ ಗಿಡ ತಂದನ್ರಿ ಹಚ್ಚಾಕ್. ಮನಿ ಮುಂದೆ ಅದನ್ನೊಂದು ಹೇಳಿಲ್ಲ ನಿಮಗ. ಅವು ನೀರ್ಲಿ ಗಿಡ ತಂದನ್ರಿ. ಮುಂದ 3 ಬಟ್ ಅಗಲ ಆಗೋದು ಹುಣಚಿ ಹಣ್ಣಿನ ಗಿಡ ತಂದನ್ರಿ. ಅವನ್ನೆಲ್ಲ ತಂದನ್. ಇನ್ನು ಆಚೆ ಕಡೆ ಒಂದು 20 ಗುಂಟೆ ಮಾಡೋದೈತ್ರಿ ಅದನ್ನ. ಒಟ್ಟೆ ಸ್ವಲ್ಪ ದಂಡಿ ಹಿಡ್ದ ಹೊಲದಾಗ ಬೆಳೆಯೋಂಗ್ ಉತ್ಪನ್ನ ಬೆಳಿದ್ರಿ, ದಂಡಿ ಹಿಡ್ದ ಉತ್ಪನ್ನ ಹೆಚ್ಚು ತಕೋತ್ರಿ ಮೇರಿ ಒಳಗ. ಪ್ಲಾನ್ ಮಾಡಿರಲ್ಲ ಸರ್, ಅದು ಎಲ್ಲ ಕಟಾವಿಗೆ ಬಂದಿದೆ ಗಿಡ. ಈಗ ಒಂದ್ 40 ಗಿಡ ನನಗ ಸಿರಿಗಂಧ ಗಿಡ, ಇದು ಸಾಗವಾನಿ ಗಿಡ ಬಂದ ಸರ್. ಈಗ ಕಬ್ಬು ಕಟಾವ್ ಆದ ಬಳಕ ಅದನ್ನ ಒಟ್ಟು ಕಡದ್ ಮಾರ್ತನ್ರಿ ಅದನ್ನ. ಈಗ ಏನಾದ್ರು ಮಿಲ್ ಜೊತೆ ಅವ್ರ ಜೊತೆ ಮಾತಾಡ್ಕೊಂಡು? ಮಿಲ್ ಅಂದ್ರ ಮಿಲ್ನವ್ರ ಜೊತೆ ನಾ ಈಗೊಮ್ಮೆ ಕಟಾವ್ ಈಗ ಒಂದ್ 4-5 ವರ್ಷದಿಂದ ಅಲ್ಲಿ ನಮ್ಮ ಬೀಗರ್ ಹೊಲ ಮಾಡಿದೀನಿ ಸರ್. ಅವಾಗ ಕಟಾವ್ ಮಾಡಿದಾಗ ನಾ 1200 ರೂಪಾಯಿ ಗನ್ಪುಟ್ಲಿ ಕೊಟ್ಟೇನ್ರಿ. ಒಂದ್ 40 ಬಡ್ಡಿಗೆ ನನಗೊಂದ್ 4.5 ಲಕ್ಷ ಮಟ ಸಿಕ್ಕಿತ್ರಿ ಅದು. 40-45 ಬಡ್ಡಿ ಹಾತ್ ಬಂದಿತ್ರಿ ಅದು. ಗೋಕಾಕ್ ಹೋದ್ ಕೊಟ್ಟಿದ್ವಿ ನಾವು. ಪಾಸ್ ತೆಗಿಸಿ ನಾವು ಟಾಸ್ಪಿಟಲ್ ತಗೊಂಡೋಗಿ ನಾವೆಲ್ಲ ಕೊಟ್ಟು ಬಂದಿದ್ವಿ. ನೀವೆಲ್ಲ ಪಾಸ್ ಗೀಸ್ ಎಲ್ಲ ನಾವು ತೆಗಿಸಿ ಬಂದಿದ್ದೀವ್ರಿ. ಅದಕ್ಕಾಗಿ ಈಗ ಸದ್ದ ನಂದು ಒಂದು 40 ಮಟ ಬಡ್ಡಿ ಬರ್ಬೋದ್ರಿ. ಈಗ ಅದನ್ನ ಈಗ ಕಟಾವ್ ಮಳಿ ಇದನ್ನ ಕಬ್ಬೆಲ್ಲ ಕಡಿತೀವ್ರಲ್ಲ, ಕಬ್ಬು ಕಡದ್ ಬೆಳಕ್ ಅದನ್ನ ಕಟಾವ್ ಪಾಸ್ ತೆಗಿಸಿ ಕಡಿಸ್ತೀವ್ರಿ. ಅದನ್ನ ಪಾಸ್ ತೆಗಿಸಿ ಇದನ್ನ ಏನು ಮಾಡಂಗಿಲ್ರಿ, ಕರೆಕ್ಟ್ ಆಗಿ ಮಾಡೋದು. ಏನು ತೊಂದ್ರೆ ಇರಬಾರ್ದು ನಮಗೇನು. ನಿಗಲ್ಲ ಕರೆಕ್ಟ್ ರೀ, ಏನು ತೊಂದ್ರೆ ಆಗ್ಬಾರ್ದು. ಅದ್ರ ಮಂದಿ ಏನಾರ ಅನ್ಕೊಂಡ ಅದನ್ನ ಇದನ್ನ ಮಾಡ್ರಿ. ನಮ್ಗೆ ಅಲ್ಲಿ ನಾಳೆ ಸಿಕ್ ಬಿದ್ದವ್ರು ನಮ್ಗಲ್ಲೂ ಅದ್ರ ದುಪ್ಪಟ್ಟು ಹೋಗತ್ರಿ ಎಲ್ರು. ಅದಕ್ಕೆ ನಾವ್ ಹಂಗ ಗೌರ್ಮೆಂಟ್ ಎಲ್ಲಾ ಅನುಕೂಲ ಸಹಾಯ ಸೌಲಭ್ಯ ಕೊಡ್ತಾರ ರೈತರಿಗೆ. ಹಂಗೇನ್ ಇದನ್ನ ಮಾಡೋದಿಲ್ಲ, ಗೌರ್ಮೆಂಟ್ ಅವ್ರು ಹೆಲ್ಪ್ ಭಾಳ ಮಾಡ್ತಾರೆ. ಹಂಗಾಗಿ ಕರೆಕ್ಟ್ ಆಗಿ ನಾವು ಇದನ್ನ ನಮ್ದು ಸ್ವಂತ ಬೆಳೆದ. ಮತ್ತೆ ಈಗ ತೆರವು ಕೊಟ್ಟದ್ದು ಫಾರೆಸ್ಟ್ ದವ್ರು ಕೊಟ್ಟದ್ರಿ ನಮ್ಗೆ. ಯಾರ ಜೊತೆ ಎಲ್ಲಿ ಮಾತಾಡಿದ್ರಿ ಸರ್? ನಾವ್ ಈಗ ನಮ್ಮ ಸೌದತ್ತಿ ಫಾರೆಸ್ಟ್ ರೀ. ಅವ್ರ ನಮಗೆ ಇವನ್ ಗಿಡ ಹಚ್ಚಾಕ 100 ರೂಪಾಯಿ ರೊಕ್ಕ ಕೊಟ್ಟಾರ್ರಿ. ಒಮ್ಮೆ 30, ಒಮ್ಮೆ 30, ಒಮ್ಮೆ 60 ರೂಪಾಯಿ ಐತಿ, ಒಮ್ಮೆ 40. ಹಂತವಾಗಿ ನಾವ್ ಹೆಂಗ್ ಗಿಡ ನಮ್ ಕಾಲಕ್ಕೆ ನೀವ್ ಹೆಂಗ್ ಬಂದಿರ ಹಿಂಗ್ ಬಂದು ನೋಡ್ಕೊಂಡ್ ಹೋಗಿ ನಮ್ಗೆ ಹಂತವಾಗಿ ರೊಕ್ಕ ಕೊಟ್ರಿ. ಒಂದ್ 100 ಗಿಡಕ್ಕೆ 10,000 ರೂಪಾಯಿ ರೀ. ಅದರಂತಿ 300 ಗಿಡ ಅಂತಂದ್ರ 30,000. ನಾವ್ ಹಿಂಗ ಗಿಡ ಬೆಳೆಸಿ ಹಿಂಗ ರೊಕ್ಕ ಗಿಡಗಳು ಎನಿಸ್ಕೊಂಡ್ ಒಂದ್ ಗಿಡಕ್ಕೆ 100 ರೂಪಾಯಿ ಕೊಟ್ರಿ. ಇನ್ನ ನಾವ್ ಏನ್ ಬೆಳ್ಕೊಂಡ್ ನಮ್ಗ್ ಬರ್ತಲ್ಲ ಅದು ಉತ್ಪನ್ನ ನಮ್ಗ. ಅದು ಉತ್ಪನ್ನ ಮುಂದ್ ಇವೇನ ಸಾಗವಾನಿ ಗಿಡ ಅದಾವ್ರಿ, ಇದ್ರ ಗಿಡ ಅದಾವ್ರಲ್ಲ, ಸಿರಿಗಂಧ ಗಿಡ ರೀ, ಅವ್ರ ಕೊಟ್ಟಿದ್ರಿ. 3 ರೂಪಾಯಿ ಒಂದ್ ಗಿಡ ಹಿಡಿದು ಕೊಟ್ರ. ಅವಕ್ಕೇನ್ ರೊಕ್ಕಿಲ್ಲ, ನಾವ್ ತಂದ ಹೆಚ್ಚು. ಮುಂದ್ ಕರಿಬೇವಿನ ಗಿಡ 5 ರೂಪಾಯಿ ಒಂದ್ ಹಿಡಿದ್ರಿ. ಅವನು ಒಂದ್ 100 ಗಿಡ ಕೊಟ್ರ. ಅವು ಒಟ್ಟು ಐತಾವ್ರಿ. ಅವ್ ಇಲ್ಲ ಅಂದ್ರ ನನಗೆ ಈಗ ವರ್ಷಕ್ಕ ಒಂದ್ ಗಿಡದ ನಡು ಒಂದ್ 500 ಮಟ ರೊಕ್ಕ ತೆಗಿತೇನ್ರಿ.
ಬರೀ ಕರಿಬೇವು ಗಿಡದಿಂದ ಒಂದ್ ಗಿಡಕ್ಕೆ 500 ರೂಪಾಯಿ ರೀ. ಅದು ಹೆಂಗೆ ಸರ್ ಡೈಲಿ ಅಂದ್ರೆ ಏನ್ರಿ 4 ತಿಂಗಳಿಗೆ ಒಮ್ಮೆ ಕಟಾವ್ ಮಾಡ್ತೇನ್ರಿ ಅದನ್ನ. ಅಂದ್ರ ಒಂದ್ ಗಿಡ ಒಂದ್ ದಿವ್ಸ ಕಟ್ ಮಾಡ್ಕೊಂಡ್ ಹೋಗ್ಬಿಡ್ತೀರಿ. ಒಂದ್ ಗಿಡ ಕಟ್ ಮಾಡ್ಕೊಂಡ್ರ ಒಂದ್ 5 ಕಿಲೋ ಬರ್ತೈತ್ರಿ. 5 ಕಿಲೋ ಅಂತ ಮತ್ತ್ ಹೊಳ್ಳಿ ಅದ ಚಿಗತ್ ಬರ್ಬೇಕಂದ್ರ ಮತ್ತ್ 4 ತಿಂಗಳು ರೀ. ಮತ್ತೆ ಇದು ಮುಂದಿಂದ ಕಟ್ಕೊಂತ ಹೋಗೋದ್ ಹಿಂದಿಂದ ಬಂದ ಬಿಡ್ತಾರೆ. ನಮ್ಗೆ 12 ತಿಂಗಳು ಚಾಲು ರೀ ಅದು. ತಿಂಗಳ ಒಟ್ಟ ನಾವು ದಿವಸ ಚಾಲು ರೀ. ವಾರದಾಗ 2 ಕಟಾವ್ ಮಾಡ್ತೀವಿ. ವಾರದಾಗ 2 ಸರಿ ಹೋಯ್ತು. ವಾರದಾಗ 2 ಗಿಡ ಹೋತಾನ ಕೂಡ ಮತ್ತೆ ಮುಂದೆ ಅದು 4 ತಿಂಗಳು ಆಗ್ಬಿಡೋದು ಹಿಂದಿನ ಗಿಡ ಬಂದ ಬಿಡ್ತೈತಿ. 12 ತಿಂಗಳು ಉತ್ಪನ್ರಿ ಅದು. ಇದು ಎಲ್ಲಿ ಸರ್ ಮಾರ್ಕೆಟ್? ಯರಗಟ್ಟಿಗೆ ಹೋಯ್ತಿವ್ರಿ. ಯರಗಟ್ಟಿಗೆ ಹೋಯ್ತಿವಿ, ಗೋಕಾಕ್ ಹೋಯ್ತಿವ್ರಿ. ಇಲ್ಲೇ ಬಂದು ಯಾರು ಹೋಯ್ತಾರ್ರಿ. ಇಲ್ಲೇ ಬಂದು ಯಾರು ನಮ್ ಹೊಲಕ್ ಬಂದ್ ಗಾಡಿ ತಗೊಂಡ ನಾ ಆಟೋ ಐತನಪ್ಪ ಒಂದ್ ರೇಟ್ ಮಾಡಿ ಕೂತಿಗೆ ತಗೊಂಡ್ ಅವ್ರು ಹೋಗ್ತಾರ್ರಿ. ಅವ್ರ ಏನ ದೌಡ್ ತಡ ಮಾಡ್ರಿ ಅಂದ್ರ ನಾವ್ ಯರಗಟ್ಟಿಗೆ ನಮ್ ಗಾಡಿ ಮೇಲೆ ಹೋದ್ ನಾವ್ ಮಾರ್ತೀವ್ರಿ. ಯರಗಟ್ಟಿಗೆ ಖಾನಾವಳಿ ಕೊಡ್ತೀವ್ರಿ. ಹಂಗ ಖಾನಾವಳಿ ಅವ್ರು ಬಿಡ್ತಾರ. ಮದ್ವಿ ಅವ್ರು ಬಂದ್ ಇಲ್ಲೇ ಹೋಯ್ತಾರ್ರಿ. ಅದ್ರದ್ದು ಸೇಲ್ ಐತ್ರಿ ನಮ್ಗ. ಅದು ಚಲೋ ಐತ್ರಿ. ಮಲ ಅದು ಎರಡು ನಮ್ಗ್ ದಿನ ATM ಇದ್ದಂಗ ನೋಡ್ರಿ. ಇದು ಸರ್ ತರಕಾರಿ ಏನಾದ್ರು ಬೆಳೆದ? ತರಕಾರಿ ಎಲ್ಲಾ ಬೆಳೆದನು ಸರ್. ಮೂಲಂಗಿ ಬೆಳೆದನು, ಮೆಣಸಿನ ಗಿಡ ಬೆಳೆದನು. ಮಣ್ಣು ಎಲ್ಲಾ ಐತ್ರಿ ಅದ. ಈಗ ಸ್ವಲ್ಪ ತೆಗದ ಅದನ್ನ ಇದನ್ನ ಹಾಕಿದ್ರಿ ನಾವ್. ಅದನ್ನ ಸ್ವಲ್ಪ ಬ್ಯಾಸಿಗೆ ಬಂತಾರಲ್ಲ ಅದ ವಯಸ್ಸು ಆಗಿತ್ತು, ಅದನ್ನ ತೆಗದಿವ್ರಿ ಅದನ್ನ. ಮತ್ತ ಇದೈತ್ರಿ ಗುಲಾಬಿ ಹೂತ್ರಿ. ತರಕಾರಿ ಅಂತ ಎಲ್ಲಾ ಬೆಳಿತೀವಿ ನಾವು. ಮೆಣಸಿನ ಗಿಡ ಬೆಳಿತೀವಿ. ಈಗ ನೋಡ್ರಿ ನಮ್ಮ ಮನಿಗೆ ಆಗೋಟ್ಟು ಮೆಣಸಿನ ಗಿಡ ಬೆಳೆದ್ರಿ, ಬದ್ನಿ ಗಿಡ ಬೆಳೆದ್ರಿ, ಚೋಳಿ ಗಿಡ ಬೆಳೆದೆವು. ನಾವ್ ಹೊರಗಡೆ ಏನು ತರೋದಿಲ್ರಿ. ಉಳ್ಳಾಗಡ್ಡಿ ಅಗದಿ ಇದು ಸಾವಯವದಾಗ ಉಳ್ಳಾಗಡ್ಡಿ ಬೆಳೆದೇನ್ರಿ. ಮೊನ್ನೆ ನಮ್ಗೆ ಅವರೆಲ್ಲ ಅಗ್ರಿಕಲ್ಚರ್ ಹೋದ್ರ ನಮ್ಗೆ ಅಟ್ ಕೊಡಬೇಕಪ್ಪ ಅಂತ ಅವ್ರು ನಟ್ಟು ಉಳ್ಳಾಗಡ್ಡಿ ಅವರು ಹೋದ್ರ ನಿಮ್ಮ ಮಾತು ಬೆಳ್ಕೊಂತ ಅಂದ್ರೆ ಈ ಹೊಳ್ಳಿ ಹಾಕ್ಬೇಕಂದ್ರೆ ನಮ್ಗೆ ಅನುಕೂಲ ಇಲ್ರಿ. ಮಗಳ ಮದುವೆ ಒಂದಾತು. ಮೊನ್ನೆ ನಮ್ಮ ಮನ್ಯಾಗ ಒಂದ್ ಸ್ವಲ್ಪ ಅನಾನುಕೂಲ, ಒಬ್ಬರು ಬೀಗರ ಸಂಬಂಧಿಕ ತೀರ್ಕೊಂಡ್ರೆ ಅಲ್ಲಿ ಹತ್ತಾಗಟ್ಟು ಹೋದೆವು. ಹಿಂಗಾಗಿ ಇದನ್ನ ದಗದ ಒಂದ್ ಇಟ್ಟ ಉಳ್ಳಾಗಡ್ಡಿ ಊರ್ಬೇಕಾಗಿತ್ರಿ ಇದಕ್ಕೆ. ಅಂದ್ರೆ ವರ್ಷ ಪೂರ್ತಿ ತರಕಾರಿ ನಮಗ ಆಗೋಷ್ಟ ಸುಸ್ಥಿರವಾಗಿ ಆದಾಯ ಏನೇನ್ ಬರ್ಬೇಕು ಎಲ್ಲಾ ರೀತಿ ಬೆಳ್ಕೋತೀವ್ರಿ. ನಮಗ್ ಏನ್ ಬೇಕು ನಮ್ಮ ಮನಿಗೆ ಹೆಚ್ಚಾದದ್ದು ನಾವ್ ಮಾರ್ತೀವ್ರಿ. ದಿನ ಪೂರ್ತಿ, ವಾರ ಪೂರ್ತಿ, ತಿಂಗಳ ಪೂರ್ತಿ, ವರ್ಷ ಪೂರ್ತಿ, ಮಳೆ ದಶಕ ನಂತರ ನಾವು ತರಕಾರಿ ಅಂತೂ ನಾವ್ ಕೊಳ್ಳೋದಿಲ್ರಿ. ನಮ್ಗೆ ಏನ್ ಬೆಳ್ಕೋಬೇಕಾಯ್ತು ನಾವೆಲ್ಲ ಬೆಳ್ಕೊಂಡ್ ಹೆಚ್ಚಾದದ್ದು ಹೋದ್ ಮಾರ್ಕೆಟ್ಗೆ ಹೋದ್ ಮಾರ್ತೀವ್ರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ. ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ. ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘಾ ಸೋಲಾರ್ ಎನರ್ಜಿ ಸೊಲ್ಯೂಷನ್ಸ್ ಸುಲಭ ಲಭ್ಯ, ಕೈಗೆಟುಕುವ, ಸ್ವತಂತ್ರ, ಸುಸ್ಥಿರ ಭವಿಷ್ಯದ ಗ್ರೀನ್ ಎನರ್ಜಿ ಉಪಾಯ. ನಿರಂತರ ಉಚಿತ ನೀರಾವರಿಗೆ ಮೇಘಾ ಸೋಲಾರ್ ಪಂಪ್ ಸೆಟ್, ರೂಫ್ ಟಾಪ್ ಸೋಲಾರ್, ಸೋಲಾರ್ ಸಿಸಿ ಕ್ಯಾಮೆರಾ ಮತ್ತು ಸೋಲಾರ್ ಬೀದಿ ದೀಪಗಳು, ಡ್ರಿಪ್, ಸ್ಪ್ರಿಂಕ್ಲರ್, ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್. ತೋಟಗಾರಿಕೆ, ಕ್ರೆಡಲ್ ಹಾಗೂ ಸೂರ್ಯಘರ್ ಸಬ್ಸಿಡಿ ಯೋಜನೆಯಡಿ ಅಂಗೀಕೃತ. ಮೇಘಾ ಆಗ್ರೋಟೆಕ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್
ಧಾರವಾಡ. ಈ ಭಾಗದಲ್ಲಿ ಸ್ಪೆಷಲಿ ನಾವು ಎಲ್ಲೂ ನೋಡ್ಲಿಲ್ಲ ಸರ್, ಈ ಹೂವಿನ ಬೆಳೆ ಮಾಡಿದಿರಿ ನೀವು, ಈ ಒಂದು ಸುಗಂಧರಾಜ. ಇದನ್ನೇ ಏನಕ್ಕೆ ಮಾಡ್ಬೇಕು ಅನ್ಕೊಂಡ್ರಿ ಸರ್? ಹೆಂಗ್ ಮಾಡಿದ್ರಿ ಅಂತ, ಇದಕ್ಕೆ ಹೆಂಗ್ ಬಂದ್ರಿ? ಅಂದ್ರ ಸರ್ ಇದನ್ನ ಡೌಣಿಗೇರಿಗೆ ಹೋಗಿ ತರುತ್ತಂದಿರಿ ನಾವು. ಡೌಣಿಗೇರಿ ಅಂತ ಕೊಬ್ಬರಿ ಅಂತ. ಅಂದ್ರೆ ಇದು ಮಾಡೋ ಮುಖ್ಯ ಉದ್ದೇಶ ಏನಿದೆ ಅಂದ್ರೆ ಇಲ್ಲಿ ಭಾಗ ಎಲ್ಲಿ ಇಲ್ಲ ಸರ್, ಉತ್ಪನ್ನ ನಾವು ಹೂ ಬಡ್ಡಿಯಿಂದ ಬೆಳಿತೀವಿ ಸರ್. ಇದರಿಂದ ಉತ್ಪನ್ನ ಚಲೋ ಐತಿ ಸರ್, ತುಟ್ಟಿ ಬಾಳ ಐತಿ ಹೂ. ಮತ್ತ ಚಲೋ ನಮಗ್ ಕೈಯಾಗ ಉದ್ಯೋಗ ಆಕತ್ರಿ, ಉತ್ಪನ್ನ ಚಲೋ ಐತ್ರಿ. ಅಂದ್ರೆ ಮಾರ್ಕೆಟಿಂಗ್ ಐತಿ, ಮಾರ್ಕೆಟಿಂಗ್ ಐತ್ರಿ. ಹೂವಿನ ಅಂಗಡಿಯವ್ರು ತಗೋತಾರ ಇಲ್ಲಿ ನಮಗ್, ಇಲ್ಲಿ ತಗೋತಾರ್ರಿ. ಬಾಳ ಹೆಚ್ಚಾದ್ರ ಗೋಕಾಕ್ದವ್ರು ತಗೋತಾರ್ರಿ. ನಮ್ಗ ಚಲೋ ಈಗ ನಾವು 4-5 ವರ್ಷ ಆತ್ರಿ ಹಚ್ಚಾಕೈತಿ. ಇನ್ನೊಂದ್ ಕಡೆ ಬೇರೆ ಕಡೆ ಹೆಚ್ಚಿದ್ವಿ, ಅದನ್ನ ಬಿಟ್ಟು ಅದನ್ನ ಹೊಲ ಬಿಟ್ಟು ಅದ ತೆರುತ್ತಂದ್ ಮತ್ತೆ ಇಲ್ಲಿ ಹೆಚ್ಚಿದ್ವಿ. ಇಲ್ಲಿ ಅಲ್ಲಿ ಹೆಚ್ಚುರಿ, 2 ಕಡೆ ಹೆಚ್ಚುರಿ. ಇಲ್ಲಿ ಯಾಕೆ ಸರ್ ಸುಗಂಧರಾಜ ನೀವು ಬೆಳೆದಿದ್ರೆ ಇಲ್ಲಿ ಸುತ್ತಮುತ್ತ ಯಾಕೆ ಬೆಳೆದಿಲ್ಲ? ಏನ್ ಅವ್ರಿಗೆ ಅವೇರ್ನೆಸ್ ಇಲ್ವಾ? ಅಂದ್ರ ಅವ್ರ ಒಬ್ಬೊಬ್ರಿಗೆ ಅವ್ರವ್ರ ಆಸೆ ಆಗ್ತಿರಿ, ಅದ್ ಬೆಳಿಬೇಕು ಮಾಡ್ಬೇಕು, ಏನೋ ಒಂದ್ ಮಾಡ್ಬೇಕು. ಈಗ ಮಲ ಯಾರು ಸಾಕಿಲ್ಲ, ನಾ ಸಾಕಿನೋ. ನಾವ್ ಹೊಸ ಹೊರಟ್ಟಿ ಬೆಳೆಸ್ಬೇಕು. ಗುಲಾಬಿನೂ ಇದೆ ಅಂತ ತೆಗದಿನ್ರಿ ಅದನ್ನ ಮೊನ್ನೆ ಒಂದ್ ಸ್ವಲ್ಪ ರೋಗ ಬಿತ್ತದ ತೆಗದಿನಿ. ಹಂಗೆ ಸರ್ ಹೂವದ್ ಜಾಸ್ತಿ ಇಲ್ಲೆಲ್ಲ ಐತ್ರಿ, ಬೇಡಿಕೆ ಐತ್ರಿ. ನಾ ಇಲ್ಲಿಂದ ಬೆಳಗಾವ್ ಮಟ್ಟ ಕಳಿಸ್ತಾನೆ ಹೋಗ್ರಿ. ಅಂದ್ರೆ ಯಾವ್ಯಾವ ಹೂವ ಜಾಸ್ತಿ ಇಲ್ಲಿ ಬೆಳಿತಾರ ಸರ್ ಸುತ್ತಮುತ್ತ? ಬೆಳಿತಾರ ಅಂದ್ರ ಅವು ಕೆಂಪು ಹೂವ ಅದ, ಚಂಡೂರಿ, ಮುಂದ ಅದ ಸುಗಂಧರಾಜ್ರಿ, ಅದ ಇನ್ನೊಂದ್ ಸೇವಂತಿಗಿರಿ ಎಲ್ಲಾ ಬೆಳಿತಾರ. ನಾವು ಸೇವಂತಿಗೆ ಹೆಚ್ಚಿದ್ರಿ ಹೋದ ವರ್ಷ, ಇದ ಕಟ್ಟಿಗೆ ಸೇವಂತಿಗಿರಿ ಎಲ್ಲಾ ತರ ಹೂ ಬೆಳೆದ್ರಿ ನಾವು. ಆದ್ರೆ ಇದ್ರದ್ ಹೆಚ್ಚ ಅಂದ್ರ ಇದ್ರದ್ ಖರ್ಚು ಕಡಿಮೆ ಐತ್ರಿ, ಉತ್ಪನ್ನ ಜಾಸ್ತಿ ಐತ್ರಿ. ಸುಗಂಧರಾಜ ಇದಕ್ಕೆ ಎಣ್ಣೆ ಹೊಡಿದು ಏನ್ ಬರ್ದಲ್ರಿ, ಬರೀ ಗೊಬ್ಬರ ಹಾಕೋದು, ಗಳೆ ಹೊಡಿದ ಅಟ್ಟಾರಿ. ಗೊಬ್ಬರ ಅಂದ್ರೆ ಏನ್ರಿ, ಸಗಣಿ ಗೊಬ್ಬರ ಅಟ್ಟ ಹಾಕೋದ್ರಿ. ಸರ್ಕಾರಿ ಗೊಬ್ಬರ ಏನು ಬೇಕಾಗಿಲ್ರಿ, ಏನು ಬೇಕಾಗಿಲ್ರಿ. ಬರೀ ಸಗಣಿ ಗೊಬ್ಬರ ಸಾಲ ಹಿಡಿದು ಸುರುದು ಹಿಂಗ್ ಹರಗೋದ್ರಿ. ಇಷ್ಟ ಇದ್ರದಾಗ ಎಣ್ಣಿದಂತೂ ಏನು ಬರುದಿಲ್ರಿ, ಏನು ಬರೋದು. ಸರ್ ಇದು ಏನು ಪ್ಲಾನ್ ಮಾಡ್ಕೊಂಡು ಹೆಂಗ್ ಮಾಡಿದ್ರಿ ಸರ್? ಇದು ಅಂದ್ರೆ ಯಾವಾಗ ನಾಟಿ ಮಾಡಿದ್ರೆ ಹೇಗೆ ಉತ್ಪನ್ನ ಬಂದ್ರೆ ನಮ್ಗೊಂದ್ ಲಾಭ ಆಗ್ತದೆ? ಪ್ಲಾನಿಂಗ್ ಹೆಂಗ್? ನಾವು ಪ್ಲಾನಿಂಗ್ ಹೆಂಗಂದ್ರಿ, ಈಗ ನಾವು ಮೊನ್ನೆ ಏಪ್ರಿಲ್ ಜನವರಿಂದ ಮಾರ್ಚ್ದಾಗ ಫೆಬ್ರವರಿ ಇದನ್ನ ನಾಟಿ ಮಾಡಿವ್ರಿ ನಾವು. ಅಂದ್ರ 6 ತಿಂಗಳು ಬೇಕ್ರಿ ಇದು ಹೂ ಬರ್ಬೇಕಾರ ಸರ್. 6 ತಿಂಗಳು ಬೇಕು. 6 ತಿಂಗಳು ಅಂದ್ರ ಒಮ್ಮೆಗೆ ನಮ್ಗೆ 6 ತಿಂಗಳಿಗೆ ಬರಲ್ರಿ ಇದು. ಸಣ್ಣಗೆ 4ನೇ ತಿಂಗಳ, 5ನೇ ತಿಂಗಳ, 6ನೇ ತಿಂಗಳ. ಈಗ ನೋಡ್ರಿ, ಈಗ ಒಂದ್ 4-5 ತಿಂಗಳ ಆತ್ರಿ. ಈಗ ಒಂದೊಂದ್ ಎಲ್ಲಿ ಬರತ್ರಿ. ಇನ್ನೊಂದ್ ತಿಂಗಳಿಗೆ ಫುಲ್ ಹೊರ ತುಂಬ ಬರ್ತೈತ್ರಿ. ಅಂದ್ರ ಇದು 10 ಕಿಲೋ ಹೂ ಬರ್ತೈತ್ರಿ. 20 ಗುಂಟೆ ಅಂದ್ರ ಒಂದ್ ದಿವ್ಸಕ್ಕೆ ನಮ್ಗೆ 10 ರಿಂದ 15 ಕಿಲೋ ಹೂ ಬರ್ತೈತ್ರಿ. ದಿವಸ ಕಟ್ ಮಾಡೋದು, ದಿವಸ ಹೊತ್ತೇರಿ ಹೊಡೆದ್ ಹರದ ಬಿಡ್ತೀವಿ, ಒಟ್ಟ ಬಿಡುದಿಲ್ಲ. ಹರಿಯಾಗ ನಸಕ್ಲಿ ನಾವು ಹೊರದ್ ಮಾರ್ಕೆಟ್ ಕೊಟ್ಟ ಬರ್ತೀವಿ. ಅಂದ್ರೆ ಹಂಗೊಂದು ಅಂಗಡಿಗಳು ಹಿಡ್ಕೊಂಡಿವ್ರಿ. ಒಬ್ಬೊಬ್ರು 2 ಕಿಲೋ, ಒಬ್ಬೊಬ್ರು 3 ಕಿಲೋ, ಒಬ್ರು 5 ಕಿಲೋ, ಒಬ್ರು 10 ಕಿಲೋ, ಒಬ್ರು 15 ಕಿಲೋ. ಅವ್ರು ನಾವ್ ಹೆಂಗ ಅಟ್ರಿಗೂ ಸಂಭಾಳಿಸ್ತೀವಿ. ಈಗ ಮಾಲ್ ಫುಲ್ ಬಂದಾಗ ಮತ್ತು ಫುಲ್ ಅವ್ರಿಗೆ ಇದನ್ ಮಾಡ್ತೀವ್ರಿ. ಅಂದ್ರೆ ನೀವು ಈಗ ಕಡಿಮೆ ಕೊಡುದ್ರಿ, ಹೆಚ್ಚಿದ್ದಾಗ ಹೆಚ್ಚು ಕೊಡುದು, ಹೆಚ್ಚು ತಗೊಳಂಗ್ ಹೆಚ್ಚು ಕೊಡುದ್ರಿ, ಕಡಿಮೆ ತಗೊಳಂಗ್ ಕಡಿಮೆ ಕೊಡುದು. ಈಗ ಫೆಬ್ರವರಿ ನಾಟಿ ಮಾಡಿದ್ರಿ ಅಂತಂದ್ರೆ ನಮ್ಗ ಅನ್ಸ್ದಂಗ ನಿಮ್ದು ಗಣೇಶ ಚತುರ್ಥಿ, ವರಮಹಾಲಕ್ಷ್ಮಿ ಫುಲ್ ಹೂರಿ ಆಗ ಅಂದ್ರೆ ಕರೆಕ್ಟ್ ಹಬ್ಬಗಳಿಗೆ ಒಟ್ಟ ಹೊಲ ನಮ್ ಕಾಲ್ ಇಡಕ್ ಅನುಕೂಲ. ಅಷ್ಟು ಚಂದ ಇಲ್ಲಿ ಮಠ ತುಂಬಾ ಬಾರಿ ಬರ್ತೈತಿ. ಅಂದ್ರೆ ಆ ಹಬ್ಬಗಳಿಗೆ ಕ್ಯಾಚ್ ಮಾಡಿ ಒಳ್ಳೆ ರೇಟ್ ಸಿಗುತ್ತೆ. ಹೂವನು ಆ ಟೈಮಿಗೆ ಬರೋ ಪ್ಲಾನ್ ಅಲ್ಲಿ ಮಾಡ್ಕೊಂಡು 1 kg ಮಾರ್ತೈತ್ರಿ ನಮ್. ಹಂಗಾಗಿ ಆ ಪ್ಲಾನ್ ಮಾಡ್ಕೊಂಡು ಮಾಡಿದ್ರಿ. ಹೌದ್ರಿ. ಈಗ ಸರ್ ನೀವು ಹಿಂದೆ ಹೇಳಿದ್ರಿ ನೀವು ಗುಲಾಬಿ ಬೆಳೆದಿದ್ದನ್ನ ತೆಗದ್ರಿ ಅಂತ. ಆ ಗುಲಾಬಿ ಬೆಳೆಗೆ ಹೋಲ್ಸಿದ್ರೆ ಇದು ಉತ್ತಮ ಅನ್ಸತ್ತ, ಗುಲಾಬಿ ಉತ್ತಮ ಅನ್ಸತ್ತ? ಅದು ಚಲೋ ರೀ. ಅದ ಹೂ ಹರಿದು ಒಳ್ಳೆ ಒತ್ತರ ಆಕತ್ರಿ. ಇದೇನಾಕೈತ್ರಲ್ಲ, ಇದ ತಡ ಆಕತ್ರಿ. ಆದ್ರೇನ ಅದ್ರ ಮಾರ್ಕೆಟ್ ಕಡಿಮೆ ಐತ್ರಿ ಇಲ್ಲಿ ತಗೋದ. ನಾವು ದೂರ ಹೋಗ್ಬೇಕ್ರಿ ಕೊಡಾಕ, ಬೆಳಗಾವಕನ ಹೋಗ್ಬೇಕ್ರಿ. ಅದ್ರ ಗುಲಾಬಿದಾದ್ರೆ ಬೆಳಗಾವಕನ ಹೋಗ್ಬೇಕ್ರಿ. ಇದ್ರ ದಾರಿ ಏನೈತ್ರಿ, ನಮ್ಗೆ ಇಲ್ಲಿ ಅರಗಟ್ಟೆಗೆ ನಮ್ ಇಲ್ಲಿ ಹೊಲಕ ಬಂದು ಒಯ್ತಾರ್ರಿ. ಅಂದ್ರೆ ಗುಲಾಬಿದಾದ್ರೆ ಸ್ವಲ್ಪ ಬೆಳಗಾವಕ್ ಹೋಗ್ಬೇಕ್ರಿ. ಗುಣಮಟ್ಟ ಕ್ವಾಲಿಟಿ ಎಲ್ಲ ಚೆಕಿಂಗ್ ಮಾಡ್ತಾರೆ. ಸ್ಪಾಟ್ ಇದಾವೆ, ಅದ್ರಾಗ ಸಣ್ಣ ಬಟನ್ ರೋಚ್ ಇದ್ರೆ ಏನೈತ್ರಿ, ಒಳ್ಳೆ ದೌಟ್ ಮಾರ್ತೈತ್ರಿ. ಬಟನ್ ರೋಚ್ ಸಣ್ಣ ಅಂತಿದ್ರೆ ಅದು ಇತ್ತು ಬಿಡ್ರಿ. ಅಂದ್ರ ದಿವ್ಸ ಹರಿಯಾಗಿ ಎದ್ದು ಅದನ್ನ ಬೆಳಗಾವಕ ಕೊಟ್ಟು ಕಳ್ಸ್ಬೇಕ್ರಿ ನಾವು. ಬಸ್ ತೇಪ್ತು ಅಲ್ಲಿ ಅವ್ರು ತಗೋಲಿಲ್ಲ, ಲಾಸ್ ಆಗ್ತೈತಿ ನಮಗ. ಇದೇನೈತ್ರಲ್ಲ, ಇವ್ರು ಹೊಲಕ ಬಂದ್ ನಾವ್ ಹೊರದಿಟ್ರೆ ಸಾಕ್ರಿ. ನಮ್ದ ಮಾರ್ಕೆಟಿಂಗ್ ಈಸಿ, ಮತ್ತೆ ದರನು ಚೆನ್ನಾಗಿ. ಅದೇನಾಕತ್ರಿ ನಮಗದ ನಾವಾಗೆ ಕೊಟ್ಟು ಕಳ್ಸೋದು. ಅದ್ ಎಲ್ಲಾರ ಬಾಡಿತು, ಒಂದ್ ಇಟ್ಟಿದಾತು, ಹೂ ಸುಮಾರತಿ ಬರೀ ಅದ ಟ್ರಾನ್ಸ್ಪೋರ್ಟೇಶನ್ ಅಷ್ಟು. ಇಲ್ಲಿ ನಮ್ದು ಎರಗಟ್ಟಿ ಕಪ್ಪಸ್ತಂಗ ಆತ್ರಿ. ಇದು ಎರಗಟ್ಟೆಗ ನಮ್ಗೆ ಹೆಚ್ಚು ಬೇಡಿಕೆ ಐತ್ರಿ ಈಗ. ಹಂಗಾಗಿ ಇದೇ ಬೆಸ್ಟ್ ಸರ್. ಈಗ ಸದ್ಯದ ಇಲ್ಲಿ ಸುತ್ತಮುತ್ತಲ ಪರಿಸ್ಥಿತಿ ಯಾವ ರೀತಿ ಇದೆ ಸರ್? ಜಾಸ್ತಿ ಜನ ಸಾಂಪ್ರದಾಯಿಕ ಬೆಳೆಗಳನ್ನ ಬೆಳಿತಾ ಇದಾರೋ, ಅಥವಾ ಇತ್ತೀಚಿನ ದಿನಗಳಲ್ಲಿ ಇಂತ ಹೂ ಬೆಳೆಗಳು, ಬೇರೆ ಬೇರೆ ಬೆಳೆಗಳು ಅಂದ್ರೆ ಇಲ್ಲಿ ಯಾರು ಅಷ್ಟ ಹೂ ಯಾರು ಬೆಳೆದಿಲ್ಲ ಸರ್. ಬೆಳೆದ್ರಲ್ಲಿ ಕರಿಯಮ್ಮನ ಗುಡಿ ಅಂತ ಕಷ್ಟ ರೀ. ಇಲ್ಲಂತೂ ಯಾರು ಬೆಳೆದಿಲ್ರಿ. ನಮ್ದಿದ ಯರಗನ್ವಿ, ಮಾಡಂಗೇರಿ ಇಂತದ ಸುಗಂಧರಾಜ್ ಯಾರು ಬೆಳೆದಲ್ರಿ. ನಾವು ಫಸ್ಟ್ ಸ್ಟಾರ್ಟಿಂಗ್ ರೀ. ಈಗ ಹೂ ಬೆಳೆದಂದ್ರ ನಾವು 5-6 ವರ್ಷ ಆತ್ರಿ ನಾವ ಬೆಳೆದ. ಸರ್ ಇದಕ್ಕೆ ಒಂದು ಮಣ್ಣು ಹವಾಗುಣ ಯಾವ ರೀತಿ ಸೂಕ್ತ ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಹೆಚ್ಚಿದಕ್ಕ ಸ್ವಲ್ಪ ಮಸಾರಿ ನೆಲ ಬೇಕಂತೈತ್ರಿ. ಕೆಂಪು ನೆಲ ಇದ್ರೆ ಚಲೋ. ಎರಿ ನೆಲಕ್ ಚಲೋ ಬರಲ್ರಿ.
ಈಗ ನಾವು ಇದನ್ನ ಹೋದಲ್ಲಿ ತಳಗೇರಿಗೆ ಬರೋದಲ್ರಿ, ಮಸಾರಿ ನೆಲಕ್ಕೆ ಚಲೋ ಅಂತ ಹೇಳ್ತಾರ ಅವ್ರು. ಈ ಮಸಾರಿ ವಿಜ್ಞಾನಿಗಳು ಹೇಳವ್ರು ಮಸಾರಿ ನೆಲಕ್ಕೆ ಸುಗಂಧ ಚಲೋ ಅಂತ ಹೇಳ್ತಾರ ನಮ್ಗೆ. ವಾತಾವರಣ ಸರ್ ವಾತಾವರಣ ಚಲೋ ಬೇಕ್ರಿ, ಮತ್ತೆ ಜವಳಕ್ ನೆಲಕ್ಕೆ ಚಲೋ ಹೋಗಲ್ರಿ. ಹಾ ಅದಕ್ಕೇನ ಚಲೋ ನೆಲ ಬೇಕ್ರಿ, ನೀರು ಬಾಳ್ ಬೇಕ್ರಿ. ಅಂದ್ರೆ ನೀರು ಕೊಡ್ಬೇಕು. ಅಂದ್ರ ಪೂರ ತಂಪಿರ್ಬಾರ್ದ್ರಿ, ಹಾ ಸ್ವಲ್ಪ ತೇವ ಇರ್ಬೇಕು, ಮಾಯ್ಶ್ಚರ್ ಇರ್ಬೇಕು. ಆ ರೀತಿ ಭೂಮಿ ಹದ ಚಲೋ ಇರ್ಬೇಕ್ರಿ, ಅಗದಿ ವಾತಾವರಣ ಚಲೋ ಇರ್ಬೇಕು. ಎಲ್ಲಾರು ಹಿಂಗ ಜವಳ ನೆಲ ಒಂದ್ ನಮ್ಮನಿ ಇದ್ರ ನೆಲ ಇದ್ರ ಬರಂಗಿಲ್ಲ ಸರ್. ಇದು ಒಂಥರ ಈ ಪ್ರದೇಶ ಅರೆ ಮಲ್ನಾಡ್ ತರ ಪ್ರದೇಶ ಇದೆ ಸರ್. ಇದು ಇಲ್ಲಿ ಮಳೆ ಹೆಂಗೆ ಸರ್? ಇಲ್ಲಿ ಮಳಿ ಈ ವರ್ಷ ಚೆನ್ನಾಗಿದೆ ಸರ್, ನಮಗ್ ಬಾಳ ಚೆನ್ನಾಗಿರಿ. ದೊಡ್ಡ ಮಳಿಗೆ ನಮಗೆ ಮಳಿ ಹೋದ ವರ್ಷ ಆಗ್ಲಿಲ್ರಿ. ಈಗ ಆ ಮಳಿಗೆ ಇದು ಸೂಟೇಬಲ್. ಸೂಟೇಬಲ್. ಹಾ ಸರ್. ಸರ್ ಇದಕ್ಕೆ ಈಗ ಫಸ್ಟ್ ಇದ್ರ ಭೂಮಿ ಸಿದ್ಧತೆ ಯಾವ ರೀತಿ ಮಾಡ್ಕೊಂಡ್ರಿ ಸರ್? ಇದ್ರ ಭೂಮಿ ಸರ್ ನಾವು ಅದನ್ನ ಉಳುಮಿ ನೇಗಲ ಹೊಡೆದಿವ್ರಿ, ಅದನ್ನ ರೂಟ್ರ್ ಹೊಡೆದಿವು. ಮೊದಲೆಲ್ಲ ಸಗಣಿ ಗೊಬ್ಬರ ತಂದು ಹಾಕೊಂಡು ನೇಗಲ ಹೊಡೆದು ಅದನ್ನ ಮುಚ್ಕೊಂಡು ಹೊಳ್ಳಿ ರೂಟ್ರ್ ಹೊಡೆದು ನಾವು ಸಾಲ್ ಬಿಟ್ಕೊಂಡು ತೆರು ತಂದು ತೆರಕೊಂದು ಅದೊಂದು ಸಿಗ್ತೈತ್ರಿ ಎಣ್ಣೆ, ಅದಕ್ಕೆ ಹುಳಗಳು ನಾಳೆ ಆಡ್ದಂಗ ಗಡ್ಡೆ ಅದನ್ನ ತಂದು ಹಾಕಿ ಅದ್ರಾಗ ನೀರಾಗಿ ಎದ್ದಿ ಇದನ್ನ ಕರೆಕ್ಟಾಗಿ ಸಾಲ್ ಬಿಟ್ಕೊಂಡು ಹಚ್ಚಿದ್ವಿ. ಹಚ್ಚಿ ಡ್ರಿಪ್ ಹಾಕಿ ನೀರ್ ಬಿಟ್ಟಿವ್ರಿ. 8-15 ದಿನದಾಗ ಅಂದ್ರೆ ಸಿಗುತ್ತೆ ಒಂದೊಂದು ಗಡ್ಡೆ ಅಲ್ಲಿ ಇಲ್ಲೊಂದು ಬೆಳೆ ಕೊಡ. ಇದು ಎಕರೆಗೆ ಎಷ್ಟು ಗಡ್ಡೆ ಬೇಕಾಗತ್ತೆ ಸರ್? ಇದು ನಾನು ಒಂದ್ ಎಕರೆ ಮಾಡ್ತೀನಿ ಅಂದ್ರೆ, ಅಥವಾ ನೀವು 20 ಗುಂಟೆಲ್ ಹಾಕಿದಿರಲ್ಲ? 20 ಗುಂಟೆ ಅಂದ್ರೆ ಒಂದು 2 ಕ್ವಿಂಟಲ್ ಹೋಗ್ಬೇಕ್ರಿ. 2 ಕ್ವಿಂಟಲ್ ಗಡ್ಡಿಗಳು ಹೋಗ್ಬೇಕು. ಒಂದು ಅರ್ಧ ಎಕರೆ ಅರ್ಧ ಎಕರೆ ಬೆಳಿಬೇಕಂದ್ರೆ 2 ಕ್ವಿಂಟಲ್ ಬೇಕ್ರಿ. ದೊಡ್ಡದಿರ್ತೈತ್ರಿ ಗಡ್ಡಿ, ಸಣ್ಣದಿತ್ತಂದ್ರೆ ಈಡಾಕತ್ರಿ. ಇಟ್ಟು ದೊಡ್ಡ ಗಡ್ಡಿ ಇತ್ತಂದ್ರೆ ಈಡಾಗೋದಿಲ್ರಿ. ಅಂದ್ರೆ ನೀವ್ ಎಂತ ಗಡ್ಡಿ ನಾಟಿ ಮಾಡ್ತೀರಿ ಸರ್? ಅವ್ರು ಹೆಂಗ್ ಕೊಡ್ತಾರ ಅದನ್ನ ನೋಡ್ಕೋಬೇಕಲ್ಲ. ಮೀಡಿಯಂ ಸಣ್ಣದ ಬೇಕಂದ್ರೆ ಕೊಡುದಿಲ್ರಿ ಅವ್ರು ತೆಗೆದು ಇಟ್ಟದ ಕೊಡವ್ರ. ನಾವ್ ಹೇಳಿದ ಪೆಟ್ಟಿಗೆ ತೆಗ್ಯಾವ್ರಿ ಅವ್ರ ಕೀಳುವಾಗ ಸಣ್ಣದು ಬರ್ತೈತಿ ದೊಡ್ಡದು ಬರ್ತೈತಿ ಎಲ್ಲ ಕೂಡ ನಮ್ಗೆ ಪ್ಯಾಕ್ ಮಾಡಿ ಇದನ್ನ ಮಾಡ್ಕೊಡ್ತಾರೆ. ನೀವು ಎಲ್ಲಿ ತಂದು ತೊಗೊಂಬಂದಿದ್ ಸರ್? ನಾವು ದಾವಣಗೆರೆಯಿಂದ ತಂದ್ ಹಚ್ಚಿ ಸರ್. ತೊಗೊಂಬಂದಿದ್ವಿ ನಾವು, ತೂಕದ ಮಾರ್ಕೆಟ್ ತಿಂದ್ರಿಕಿಲ್ಲ. ಇಲ್ಲಿಂದ ಗಾಡಿ ಬಾಡಿಗೆ ಒಂದು 14,000 ಗಾಡಿ ಬಾಡಿ ತೊಂದ್ರು. ಅವ್ರಿಗೊಂದು ಅಲ್ಲಿ 20,000 ರೂಪಾಯಿನ ಕೊಟ್ಟಿದ್ವಿ ನಾವು. ಒಂದ್ 2 ಎಕರೆಗೆ ಆಗ್ಬಿಡ್ತಿದ್ವಿ ಮೇರಿ. 2 ಎಕರೆಗೆ ಆಗುತ್ತೆ. ತಂದ ಇಮಿಡಿಯೇಟ್ ನಾಟಿ ಮಾಡಿದ್ದ ಅಥವಾ ಒಂದ್ 8 ದಿನ ಅಷ್ಟೇ ರೀ. 8 ದಿನ ಗ್ಯಾಪ್ನಾಗ ಭೂಮಿ ಬೇರೆ ಎರಗಟ್ಟಿದ ಬಡ್ಡಿಗೆ ಒಂದು ಹೊಲ ಮಾಡಿದ್ವಿ ಮಸಾರಿ, ಅಲ್ಲಿ ಹೆಚ್ಚಿದ್ವಿ ನಾವು. ಅಲ್ಲಿ ಅವ್ರಿಗೆ ನಮಗ ಅದ ಬ್ಯಾಡಪ್ಪ ಅಂತಂದ್ರ ಮಸಾರಿ ಅಂದ್ರೆ ಇದಕ್ಕೆ ಮಸಾರಿನ ಕೆಂಪ್ ನೆಲನ ಬೇಕ್ರಿ. ಅವ್ರ ಇಕ್ಕಟ್ಟ ಅವ್ರು ಬಂದ ನಾವು ಮಾಡ್ಕೋತೀವಿ ಅನ್ನಕತ್ರು, ಅದ ಬೀಜಕ್ಕೆ ತೊಗೊಂಬಂದ್ ನಾವ್ ಇಲ್ಲಿ ಹೆಚ್ಚಿದ್ವಿ. ಓಕೆ ಸರ್. ಈಗ ನಾಟಿ ಮಾಡ್ಬೇಕಾದ್ರೆ ಇದು ಎಷ್ಟು ಆಳಕ್ಕೆ ಗಡ್ಡೆಗಳನ್ನ ಇಡ್ತೀರಿ ಸರ್ ನೀವು? ಯಾಕಂದ್ರೆ ಜಾಸ್ತಿ ಆಳಕ್ಕೆ ಜಾಸ್ತಿ ಆಳಕ್ಕೆ ಇಟ್ರೆ ಅದು ಮೆಳಿಕೆ ಹೊಡಿಲ್ಲ ಸರ್. ಒಳ್ಳೆ 1 ಇಂಚ್ ಅಟ್ಟ ತೆಳಗ್ ಮುಣಗ್ಬೇಕ್ರಿ. ಅದು 1 ಇಂಚ್ 1.5 ಇಂಚ್ ಬಾಳ ತೆಗ್ದಿ ದೂರ ಮೆಳಿಕೆ ಬರೋದಲ್ರಿ, ಬರೋದೇ ಇಲ್ಲ. ಬಾಳ ಮಿದು ಇರ್ತೈತ್ರಿ ಅದ. ಇದು ಎಷ್ಟು ಅಂತರದಲ್ಲಿದೆ ಸರ್ ಗಿಡದಿಂದ ಗಿಡಕ್ಕೆ ನಾವು ಒಂದು ಪೂಟಿನ ಒಳಗೆ ಇಟ್ಟಿವಿ ಸರ್. ಪೂಟಿನ ಒಳಗೆ 8 ಇಂಚ್ ಇಟ್ಟಿವಿ ಸರ್. ಸಾಲಿಂದ ಸಾಲಿಗೆ ಸರ್? ಸಾಲಿಂದ ಸಾಲಿಗೆ 3 ಫುಟ್ ಇಟ್ಟಿವಿ ಸರ್. 3 ಫುಟ್ ಇಟ್ಟಿದ್ರ? 3 ಫುಟ್ ಇಟ್ಟಿವಿ. 3 ಫುಟಿಗೆ ಇಟ್ಟು ಎಲ್ಲ ಒಂದೊಂದ್ ಸಾಲಿಗೆ ಒಂದೊಂದ್ ಡ್ರಿಪ್ ಹೌದೌದು ಸರ್. ಈಗ ಇದಕ್ಕೆ ನೀರಿನ ವ್ಯವಸ್ಥೆ ನಿಮ್ಗೆ ಇದು ಇದೆಯಾ ಸರ್? ಬಾವಿ ಇದೆ ಸರ್. 60 ವರ್ಷದ ಬಾವಿ ಐತಿ, ಫುಲ್ ನೀರ್ ಐತಿ. ನಮಗೆ ಏಪ್ರಿಲ್ ಮೇದಾಗ ಅಟ್ಟ ಸ್ವಲ್ಪ ಕಡಿಮೆ ಆಕೈತಿ ನೀರು. ಏಪ್ರಿಲ್ ಮೇದಾಗ ಅಟ್ಟ ಕಡಿಮೆ ರೀ. ನಮ್ಮ ಅಪ್ಪನ ಕಾಲೇ ಕಡದ ಬಾಯಿ ರೀ. ನಾವು ಬೋರ್ ಹಾಕ್ಸಿದ್ವಿ, 1,000 ಫೂಟ್ ಹಾಕಿನ್ರಿ ಬೋರಲ್ಲಿ, ಬಂದಾಗೈತಿ ನೀರಿಲ್ಲ. ಈ ಹೊಲ್ದಾಗ 3 ಬೋರ್ ಹಾಕಿನ್ರಿ. ಅಲ್ಲಿ ಮೂಲ್ಯಾಗ 1 ಬೋರ್ ಹಾಕಿನ 1000 ಫೂಟ್ ಹಾಕಿರೋ ಒಂದ್ ಹನಿ ನೀರಿಲ್ಲ. ಮಗ 6 ಎಕರೆ ನೀರ್ ಹಾಸ್ತೈತ್ರಿ ಬಾವಿ ಹೋಗ್ರಿ. ಅಲ್ಲಿ ಅದ ಮಾಡ್ಕೊಂಡ್ 50 ಫೂಟ್ ಐತ್ರಿ ಬಾವಿ. 50 ಫೂಟ್ ಬಾವಿ ಐತ್ರಿ. ಅಲ್ಲಿಂದಾನೆ ಎಲ್ಲಕ್ಕೂ ನೀರ್ರಿ. ಅಂದ್ರೆ ಡ್ರಿಪ್ ಆತಂದ್ರ ನಮ್ಗೆ ನೀರ್ ಕಂಟ್ರೋಲ್ ಆಕತಿ. ನಿತ್ತ ಹೋಗಿ ನೀಟ್ ಬಿಟ್ಟು ಅಂದ್ರೆ ಕಂಟ್ರೋಲ್ ಆಗೋದಿಲ್ಲ. ಭೂಮಿದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೇಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಪ್ಸ್ಬರ್ ಅಗ್ರಿಸೈಂಟ್ ICAR ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು. IISR ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, IIHR ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ NRCPಯ ಸೋನಾರ್, ರೋಗ ನಿಯಂತ್ರಣಕ್ಕೆ UHS ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂಕಾಳು ಮೆಣಸು. ಅಧಿಕ ಇಳುವರಿಯ ಚಂದ್ರಗಿರಿ, F1, ಹೇಮಾವತಿ, C2R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು. ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು. ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ.
ಎಂಎಸ್ಜಿಪಿ ನಗರ ಸಾವಯವ ಗೊಬ್ಬರ ಅತಿ ಕಡಿಮೆ ಬೆಲೆಯಲ್ಲಿ ದ್ವಿಗುಣ ಪೋಷಕಾಂಶ ಹೊಂದಿದ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲಾ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಎಂಎಸ್ಜಿಪಿ ಕಾಂಪೋಸ್ಟ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ. ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ. ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಈಗ ನೀವು ಹಾಕಿರುವಂತ ತಳಿ ಯಾವ್ದು ಸರ್? ಅರ್ಕ ಪ್ರಜ್ವಲ್ ರೀ. ಅರ್ಕ ಪ್ರಜ್ವಲ್. ಹಾ, ಹಾ. ಈ ತಳಿದ್ ಏನ್ ವಿಶೇಷತೆ ಸರ್? ಅಂದ್ರೆ ಇದರ ವಾಸನೆ ಹೆಚ್ಚು ಬರ್ತದೆ ಸರ್. ವಾಸನೆ ವಾಸನೆ ಚೆನ್ನಾಗೈತ್ರಿ. ವಾಸನೆಯನ್ನು ನೋಡ್ತಾರೆ ತಗೊಳ್ಳೋರು ಅದನ್ನ. ಹಾ ಸರ್. ಇಳುವರಿನೂ ಚಲೋ ಬರ್ತೈತೆ ಸರ್. ಇಳುವರಿನೂ ಚಲೋ ಬರ್ತೈತ್ರಿ. ಇಳುವರಿ ಅಂದ್ರೆ ಏನ್ರಿ, ನಮಗದ ಬಡ್ಡ್ಯಾಗ ಗೊಬ್ಬರ ಹಾಕಿದ್ರನ ಇಳುವರಿ ಚಲೋ ಬರ್ತದ್ರಿ. ನಾವ್ ಗೊಬ್ಬರ ಅದನ್ನೆಲ್ಲ ವ್ಯವಸ್ಥೆ ಚಲೋ ಮಾಡ್ಬೇಕ್ರಿ. ಕಳೆ ತೆಗಿದು ಹಿಂಗ ಸಾಲ್ ಹೊಡಿದು ಹಿಂಗ್ ನಾವು ಒಟ್ಟ ಒಂದ್ ತಿಂಗಳಿಗೊಮ್ಮೆ ಹಿಂಗ್ ಸಾಲ್ ಹೊಡಿಬೇಕ್ರಿ. ಅದನ್ನ ಮಿದು ಮಾಡ್ಬೇಕು. ಅದಕ್ಕೆ ಇನ್ನು ಅದಕ್ಕೆ ಸಾಲಕ್ರಿ ರೆಂಟಿ ಹಾಕ್ತಿವ್ರಿ. ಅಡ್ಮಗಲ್ಲ ರೆಂಟಿ ಹಾಕಿ ಅದ್ರ ಮತ್ತ ಸಗಣಿ ಗೊಬ್ಬರ ತಂದು, ಕೊಟ್ಟಿಗೆ ಗೊಬ್ಬರ ತಂದು ಸಾಲದ ಸುರುತ್ರಿ. ಸುರಿ ಮತ್ ಹೊಳ್ಳಿ ಹೊರಗ್ತೀವಿ. ಹರಿಗೆ ಅದನ್ನ ನೀವು ಒಳ್ಳೆ ಹೆಂಗ್ ನಾವು ಮೇಂಟೆನೆನ್ಸ್ ಐತ್ರಲ್ಲ ಹಂಗ ಒಳ್ಳೆ ಚಲೋ ಬರ್ತೈತಿ. ಇಳುವರಿ ಚಲೋ ಬರ್ತೈತಿ. ಈಗ ನೀವು 20 ಕುಂಟೆ ಹಾಕಿದ್ರಲ್ಲ ಸರ್, ನಾವು ಒಂದ್ 15ರಿಂದ 20 ಕಿಲೋ ತೆಗಿಬಹುದು. ನಾಳೆ ಏನಾದಿಲ್ಲ ವರಲಕ್ಷ್ಮಿ ಅಂತಿರ್ಲ, ಅವಾಗ ಫುಲ್ ತಂಪ್ ಇರ್ತದ್ರಿ. ಇಟ್ಟು 25 ಗುಂಟೆದಾಗ ನಾವು 20 ಕಿಲೋ ಹೂ ತೆಗಿಬಹುದು ದಿನಕ್ಕ. ದಿನಕ್ರಿ. ಅದು ಎಲ್ಲಿವರೆಗೆ ಹಾರ್ವೆಸ್ಟ್ ಬರುತ್ತೆ ಸರ್? ಒಂದ್ 2 ತಿಂಗಳ ತಾಗ್ರಿ. 2 ತಿಂಗಳ ತನಕ ಕಂಟಿನ್ಯೂ ಹರಿತಾನೆ ಇರೋದು. ಕಂಟಿನ್ಯೂ ರೀ. ಅತ್ತಾಗ ಮುಂದ್ ಬಂದ ಇದು ಮಳೆಗಾಲ ಎಲ್ಲ ತಂಪ್ ಕಡಿಮೆ ಆತಂದ್ರಿ ಒಂದ್ ಸ್ವಲ್ಪ ಕಡಿಮೆ ಆಕತಿ. ಕಡಿಮೆ ಆಗ್ತದೆ. ಓಕೆ ಸರ್. ಸರ್, ಇದಕ್ಕೆ ಗೊಬ್ಬರ ನಿರ್ವಹಣೆ ಏನ್ ಮಾಡ್ತೀರಿ ಸರ್? ಸ್ಟಾರ್ಟಿಂಗ್ ಏನು ಸಗಣಿ ಗೊಬ್ಬರ ಹಾಕಿ? ಬರೀ ಸಗಣಿ ಗೊಬ್ಬರ ಅಟ್ಟ ರೀ. ಸರ್ಕಾರಿ ಗೊಬ್ಬರ ಅಂತ ಒಟ್ಟ ಬಳಸಿಲ್ಲ ನಾವು. ಇದಕ್ ಬಳಸಿಲ್ರಿ. ಇನ್ನ ಅವಕ್ಕೆಲ್ಲ ಬಳಸ್ತೀವಿ. ಇದಕ್ ಮಾತ್ರ ಒಟ್ಟ ನಾವು ಸರ್ಕಾರಿ ಗೊಬ್ಬರ ಹಾಕಿರೋ ಇದು ಪೆಟ್ ತಿಂತೈತ್ರಿ. ನಿಮ್ದು ಹಿಂಡಿ ಇದೆ ಅಲ್ಲ ಸರ್, ಶೇಂಗದ ಹಿಂಡಿ, ಅದೆಲ್ಲ ಹಾಕ್ತೀರಾ? ಹಂಗೆ ಇದಕ್ ಹಾಕೊಳ್ರಿ ಹಿಂಡಿ ನಾವು. ಕರಿಬೇವಿನ ಗಿಡಕ್ಕೆ ಹಾಕ್ತಿವ್ರಿ. ಇದಕ್ ಹಾಕಂಗಿಲ್ಲ. ಸಗಣಿ ಗೊಬ್ಬರ ಒಂದ್ ಬಿಟ್ಟು ಬಾಕಿ ಯಾವ್ದು ಗೊಬ್ಬರ ಬಳಸೋದು? ಇದಕ್ ಸಗಣಿ ಗೊಬ್ಬರ ಹಾಕಿರಿ. ಏನಾರ DAP ಅಟ್ರಿ. ಏನಾರ ಫುಲ್ ತಂಪದಾಗ ಒಂದ್ ಸ್ವಲ್ಪ DAP ಬಿಟ್ರೆ ಏನು ಹಾಕೋದಿಲ್ಲ. ಎಷ್ಟ್ ಸಲ ಹಾಕ್ತಿರಿ ಸರ್ ಸಗಣಿ ಗೊಬ್ಬರನ? ಸಗಣಿ ಗೊಬ್ಬರ ನಾವು ವರ್ಷಕ್ಕೆ ಒಂದ್ 3 ಸರಿ ಗೊಬ್ಬರ, 4 ತಿಂಗಳಿಗೊಮ್ಮೆ ಗೊಬ್ಬರ ಹಾಕ್ತಿವ್ರಿ. 4 ತಿಂಗಳಿಗೆ ಏನ್ ಬಾಳ್ ಬೇಕಾಗಲ್ರಿ. ಒಂದ್ ಟ್ರಿಪ್ ತಂದಿವ್ ಅಂದ್ರೆ ಮೊದಲು ಫುಲ್ ಹಾಕಿ ಕೊಡಿದ್ರಿ. ಇದಕ್ಕೆ ಇಟ್ಟಕ್ಕನ 6 ಟ್ರಿಪ್ ಹಾಕಿವ್ರಿ ನಾವು. ಇದಕ್ಕೆ 6 ಟ್ರಿಪ್ ಹಾಕಿವ್ರಿ ಟ್ರ್ಯಾಕ್ಟರ್ಲೆ. ಇನ್ನು ಬರ್ತಾ ಒಂದೊಂದ್ ಟ್ರಿಪ್ ತಂದಿ ಅಂದ್ರೆ ಅಳಿಂದ ಕಡಿಮೆ ಬರೋ, ಅಳಿಂದ ಖರ್ಚು ಬಾಳ್ ಬರ್ತೈತಲ್ಲ, ಒತ್ ಸಾಲ ಹಿಡಿದ ಸುರಿ ಬಿಡೋದ್ರಿ. ಮೊದಲು ಹಾಕುವಾಗ ಏನೈತ್ರಿ, ಆಳ್ ಹಚ್ಚಿಕೆಸಿಂದ ಇದು ಹೊಲ್ತುಂಬ ಟ್ರ್ಯಾಕ್ಟರ್ ತಂದು ಸುರಿ ಹರಿವಿದ್ವಿ ಹಗರಾಗಿರ್ಸಿತ್ತ. ಇನ್ನು ಸುರುದು ಅಂದ್ರೆ ಖರ್ಚು ಬಾಳ್ ಬರ್ತೈತ್ರಿ. ಒಂದ್ ಟ್ರ್ಯಾಕ್ಟರ್ ತಂದು ಸಾಲ್ ಸುರಿಕೊಂತೇವ್. ಸುರುದು ಗಳೆ ಹೊಡಿದ್ರಿ. ಸರ್, ಇದ್ರಲ್ಲಿ ಅದ್ರ ಕೂಡ ಒಂದ್ ಅರ್ಧ ಚೀಲ DAP ಹೋಗುದು. ಈಗ ಹೂ ಒಂದ್ಸಲ ನಾಟಿ ಮಾಡಿದಾಗ ಹೂ ಬರಕಂತೂ 6 ತಿಂಗಳು ಬೇಕು ಸರ್. ಅದು ಬೇಕ್ರಿ. ಅದ್ರ ನಡಬರ್ಕ್ ಯಾವ್ದನ ಅಂತರ ಬೆಳಿ ತಕ್ಕೋತೀರೇನ್ರಿ? ಗಿಡ ಎಲ್ಲನ ನಡಬರ್ಕ ಹಾಕ್ತಿರಲ್ಲ ಸರ್. ಶೇಂಗಾ ಹಾಕ್ತಿವಿ. ಈಗ ಸದ್ಯ ಇನ್ ಶೇಂಗಾ ಹಾಕೋದು ಇದಕ್ಕೆ ಶೇಂಗಾ ಹಾಕಿ ಅದೇ ಗ್ಯಾಪ್ ನ 3 ತಿಂಗಳ 4 ತಿಂಗಳ ತೆಗೆದು ಬಿಡೋದು. ಶೇಂಗಾ ಹಾಕ್ತಿರಿ. ಈಗ ಎಷ್ಟು ದಿನ ಮನೆ ಮೂಲಂಗಿ ಇತ್ರಿ. ಇದ್ರಾಗನ ಮೂಲಂಗಿ ಇತ್ತು, ಇದಿತ್ರಿ. ಸೌತಿಕಾಯಿ ಅವಾಗ ಬಂದಿರಿ ನೋಡ್ರಿ, ಧಾರವಾಡದವ್ರು ಬಂದಿರ. ಸೌತಿಕಾಯಿ ಇತ್ತಿದ್ರ ಗಡ್ಡೆಲ್ಲ ಹರ್ಕೊಂಡ್ರ ಸಾಹೇಬ್ರ ಅದ್ರ. ಸೌತಿಕಾಯಿ, ಮೂಲಂಗಿ, ಒಟ್ಟ ಹೂ ಬರತನ ಗ್ಯಾಪ್ ಮುಂದೆ ಇದ್ರಿ. ಚೋಳಿಕಾಯಿ ರೀ. ಚೋಳಿಕಾಯಿ, ಮೂಲಂಗಿ, ಸೌತಿಕಾಯಿ ಎಲ್ಲ ಐತ್ರಿ. ಹೊಳ್ಳಿ ಇದ್ರಾಗ ಪೂರ ಶೇಂಗಾ ಹಾಕ್ತಿವ್ರಿ. ಶೇಂಗಾ ಮಿಕ್ಸ್ರೇ ಬೆಳೆರಿ. ಸರ್, ಇದು ಮಲ್ಚಿಂಗ್ ಏನು ಮಾಡಲ್ವಾ ಇದಕ್ಕೆ? ಮಲ್ಚಿಂಗ್ ಮಾಡಿಲ್ರಿ ನಾವ್. ಇನ್ನ ಒಟ್ ನಾವು ಮಾಡ್ಬೇಕಂತ ಐತ್ರಿ. ಅಂದ್ರೆ ಇನ್ನು ಆಚೆ ಕಡೆದ್ ಒಂದ್ ಐತ್ರಿ. ಅಲ್ಲಿ ಅದನ್ನ ಮಾಡೋರು. ಈಗ ತೆರು ಐತ್ರಿ ಇನ್ನ ನಮ್ ಕಡೆ. ಆಚೆ ಕಡೆ ಮಲ್ಚಿಂಗ್ ಮಾಡಿ ಮಾಡೋರ್ದ್ರಿ. ಆಚೆ ಕಡೆ 20 ಗುಂಟೆ ಮಲ್ಚಿಂಗ್ ಮಾಡಬೇಕ್ರಿ. ಅಂದ್ರ ಕಸ ಅತಿ ಕಡಿಮೆ ಆಕತ್ರಿ ಅದ್ರ. ಮತ್ತ ನೀರಿನ ತಗೊಂಡ್ ಚಲೋ ಹಿಡ್ಕೊತೈತಿ. ಅದನ್ನು ಮಾಡ್ಬೇಕಂತ ಐತ್ರಿ. ಸರ್, ಇದರಲ್ಲಿ ಕಳೆಗಳ ನಿರ್ವಹಣೆ ಯಾವ ರೀತಿ ಸರ್? 1-2 ಸಲ ರೆಂಟಿ ಹೊಡಿತೀರಾ ಹೆಂಗೆ? ಕಳೆ ಅಂತೂ ನಾವು ಒಟ್ಟ 15 ದಿನಕ್ಕೆ 20 ದಿನಕ್ಕೆ ಹೊಡೆದ ಬಿಡ್ತೀವಿ. ನೋಡ್ರಿ ಕಳೆ ಸತ್ತೈತಿ, ಕಸ ಬಾಳ ಆಗೈತ್ರಿ. ಆಳ ಹಸ್ತನ ಅಂದ್ರೆ ಲುಕ್ಸಾನ್ ಆಕೈತಿ ನಮಗೆ. ಈಗ ಎತ್ತುಗಳಿದವ್ರು ಈಗ ಹರಿಗ್ ಬಿಟ್ಟಿವ್ರಿ ನಾವು. ಇನ್ನು ಕಸನ ಆಗಂಗಿಲ್ರಿ. ಕಸ ಆಗಲ್ಲ. ಈಗ ಹೊಡೆದು ನೋಡ್ರಿ. ಈಗ ಇನ್ನು ಇಂಥದ್ ಏನ್ ಉಳಿತಿರ್ಲ ಇದನ್ನ ಕೈಲಿ ತಕೋದ್ರಿ ನಾವು. ಇಂಥದಟ್ಟ ಕಾಯ್ಸ್ಕೊಂಡ್ಬಿಡ ತಗರಾಗಿ ಬಿಡ್ತೈತಿ.
ಸರ್ ಈಗ ಇದರಲ್ಲಿ ಸ್ಪೆಷಲಿ ಸರ್ ಸುಗಂಧರಾಜದಲ್ಲಿ ರೋಗ ಕೀಟಗಳ ಸಮಸ್ಯೆ ಯಾವುದು ಜಾಸ್ತಿ ಸರ್? ನಮಗೆ ಈಗ ಏನು ರೋಗ ಅಂತೂ ಏನ್ ಕಂಡು ಬಂದಿಲ್ರಿ ಈಗ ಇದ್ರಾಗ. ರೋಗ ಬಂದೇನ ಇಲ್ರಿ. ನಾವ್ ಅಂದ್ರೆ ಒಟ್ಟು ಯಾವ್ದು ಸಗಣಿ ಬರಂಗಿದೆ? ಬಂದ್ರು ಅಂತೂ ನಮಗೆ ಈಗ ನಾವು ಒಟ್ಟ ಈಗ 3 ವರ್ಷ ಆತ್ರಿ ಹೆಚ್ಚಿಗೆಸಿಂದ. ಇದಂತಲ್ಲ ನಾವು ಬೇರೆ ಕಡೆ ಮಾಡಿದ್ವಿ ಅಂತೀವ್ರಲ್ಲ, ಅಲ್ಲಿ 3 ವರ್ಷ ಹಚ್ಚಿದ್ರಿ, ಯಾರ ರೋಗ ಬಂದಿಲ್ಲ ನಮಗೆ. ಬರೀ ಸಗಣಿ ಗೊಬ್ಬರ ಮತ್ತೆ ಅಂತ ಇಂತ ಗೊಬ್ಬರ ಹಾಕಿರ ಆಗ್ಬೋದ್ರಿ. ಬರೀ ಸಗಣಿ ಗೊಬ್ಬರ ಮೇಲೆ ಮೇಂಟೈನ್. ನಾವ್ ಏನ್ ಇದು ಅಗ್ರಿಕಲ್ಚರ್ದಾಗ ಅಡ್ಡಾಡಕತ್ತೀವಿ ಅವಾಗಿಂದ ಅವ್ರ ನೀ ಇಂಥದ್ ಹಾಕಂದಾಗಿಂದ ನಮಗೆ ಏನು ತೊಂದ್ರೆ ಇಲ್ಲ. ಸರ್ ಈಗ ನೀವು ನಾಟಿ ಮಾಡಿದ್ಮೇಲೆ ಸರ್ 6 ತಿಂಗಳ 5 ತಿಂಗಳಿಗೆ ಅಲ್ಲೆಲ್ಲ ಹೂಗಳು ಕಾಣಿಸ್ಕೈತ್ರಿ. ಹ್ಞೂ. 6ನೇ ತಿಂಗಳಿಗೆ ಕಟಾಕ್ ಶುರು ಮಾಡ್ತೀರಿ ಸರ್ ಇದು. ಹೆಂಗೆ ಸರ್ ಆಳ್ಗಳು ಸಿಗ್ತಾರ ನಿಮ್ಗೆ ಕಟ್ ಮಾಡಕ್ ಇಲ್ಲಿ? ಇಲ್ಲ, ನಾವು ಹುಡುಗರದಾರ ನಮ್ಮ ಸಾಲಿ ಹುಡುಗರ ತಾಳೆ ಹರಗಡೆ 7 ಗಂಟೆಗೆ ಬಂದ್ರಿ, ಒಂದ್ ತಾಸ ಮಾಟ ಈ ಗಟ್ಟದ ಒಬ್ರ ಬಂದ್ ಹರ್ಕೊಂಡ್ ಹೋಗ್ಬಿಡ್ತೀರಿ. ಇವನ್ನೆಲ್ಲ ನಾನು ಹರ್ಕೊಂಡ್ ಹೋಗ್ಕೊಂಡ್ರಿ ಬಂದ್. ಸರ್ ಇದ್ರದ್ದು ಕಟಾವ್ ಮಾಡ್ಬೇಕಾದ್ರೆ ಇದು ಹೆಂಗೆ ಸರ್ ಹೂವ ಈಗ ನೆಟ್ಟಿಗಿರೋದು ಹಿಂಗ್ ಸೈಡಿಗೆ ಬಾಗತ್ತ ಹೆಂಗೆ ಇದು? ಬಾಗಿರ್ತೈತ್ರಿ ಒಟ್ಟ ಸೈಡಿಗೆ ಅಂದ್ರೆ ಕೆಲವೊಂದ್ ಕಡೆ ಸೈಡಿಗೆ ಬಾಗ್ತಾವ ಸರ್. ಸೆಂಟ್ರಲ್ಲಿ ಇನ್ನ ಎಳಿ ಇದು ಇರ್ತವೆ, ಅದನ್ನ ಸೈಡಿಗೆ ಇದ್ದಾವೆಲ್ಲ ಹರಿತಾರೆ. ನಾವು ಒಟ್ಟ ಅದ್ ಮ್ಯಾಲ ಹಳ್ಳಿ ಹಿಂಗ ಇದು ಬಂದಿತ್ತ ಅಂದ್ರ ಅಟ್ಟ ತಗೋತಿರಿ. ಅದು ಬಾಗಿದ್ರು ಅದ ಹಳ್ಳಿಲ್ಲ ಅಂದ್ರೆ ತಗೋದಿಲ್ರಿ ಅದ. ಈಗ ಅಂದ್ರೆ ಏನ ರೇಟ್ ಕಡಿಮೆ ಐತ್ರಿ. ಹಿಂಗ್ ವಂಕತಿ ಇತ್ತಂದ್ರ ಸ್ವಲ್ಪ ಮೊಗ್ಗಿರತ್ ಸರ್ ಅದನ್ನ ಅಂತ ತಗೋದಿಲ್ರಿ. ಪೂರ ಹಿಂಗ್ ಹೂವು ಬಿಚ್ಚಬೇಕ್ರಿ ಅದ. ನೀವು ಬಿಚ್ಚಿದ ಹೂವ ಹರಿತೀರಿ? ಹೌದ್ರಿ, ಗಿಡದಾಗೆ ಬಿಚ್ಚಿರ್ಬೇಕ್ರಿ. ಅಂದ್ರ ತಗೋತಾರ್ರಿ ಅವ್ರ. ತಾವ್ಡ್ ತೋಡ ಆಗಿಂದಾಗ ಅವ್ನ ಮಾಲಿ ಮಾಡಿ ಬಿಡ್ತಾರ್ರಿ ಅವ್ರು. ಅಂದ್ರೆ ಅದ ನೀವು ಹೇಳುದು ದೂರ ಹೋಗುದಿತ್ತಂದ್ರ ಅವ್ರು ಸ್ಟಾಕ್ ಇಡವ್ರ ಇದ್ರಂದ್ರ ಮಗ್ಗಿ ತಗೋತಾರ. ಈ ಬಟ್ ನೀವು ಹಾರ್ವೆಸ್ಟ್ ಮಾಡೋದು ಸ್ವಲ್ಪ ಹೂವ ಕಟ್ ಮಾಡಿ ಕೊಡ್ತೀರಾ ಮಾರ್ಕೆಟಿಗೆ? ಹೌದೌದು. ಹೆಂಗ್ ಸರ್ ಇದು ಸೀಸನ್ ಅಲ್ಲಿ ಕಿಲೋಗೆ ಹೆಂಗ್ ಬರುತ್ತಿದ್ದು? ಈಗ ಸರ್ ಈಗಂತೂ 100 ರೂಪಾಯಿ ನಾವು ಫಿಕ್ಸ್ ಹಿಡಿದ್ಬಿಟ್ಟಿವ್ರಿ. ಒಟ್ಟ ರೇಟ್ ಆದ್ರೂ ಅವ್ರಿಗೇನ್ ಈಗ ಕಾಯಂ ನಾಳೆ ಈಗ ವರಲಕ್ಷ್ಮಿ ಬರ್ತೈತ್ರಲ್ಲ, ಅವಾಗ 100 ರೂಪಾಯಿನ ಕೊಡ್ಬೇಕ್ರಿ ಅವ್ರ. ಈಗೂ ಅವ್ರಿಗೆ 100 ರೂಪಾಯಿನ ಕೊಡ್ಬೇಕ್ರಿ. ಇವಾಗ ಹೂ ಕಡಿಮೆ ಐತ್ರಿ, ಈಗೂ ತಗೋತಾರ. ನಾಳೆ ಹೂ ಬಾಳ ಬಂದಾಗ ಅದ ರೇಟ್ ತಗೋತಾರ. ಇನ್ ಬೇರೆದವ್ರು ಬೇಕಂದ್ರೆ ಫಿಕ್ಸ್ ಮಾಡ್ಕೊಂಡ್ರಿ ನಾವ ಮಾತಾಡಿ ಫಿಕ್ಸ್ ಮಾಡ್ಕೊಂಡು ಮತ್ತೆ ಅಡ್ವಾನ್ಸ್ ಕೊಟ್ಟಾರ್ರಿ ಅವ್ರನ್ನ. ನಾವ್ ಬೇರೆ ಕಡೆ ಎಲ್ಲಿ ಹೋಗಂಗಲ್ಲ. ಹಂಗಾಗಿ ಅಲ್ಲೇ ಮಾತುಕತೆ ಆಗಿದ್ರಿಂದ ನಿಮ್ಗೆ. ಈಗ ಮುಖ್ಯವಾಗಿ ಸರ್ ಈಗ ನಾವು ಸುಗಂಧರಾಜ ಅಂತಂದ್ರೆ ಕೆಲವೊಂದ್ ಕಡೆ ನೋಡ್ತೀವಿ ಸರ್, ಇದು ಸೆಂಟಿಗೆ ದ್ರವ್ಯ ವಾಸನೆ ಭರಿತ ದ್ರವ್ಯ ಅಂತಲ್ಲೆಲ್ಲಾನು ಹೋಗುತ್ತೆ ಸರ್. ಈಗ ನಾವು ಏನದ ಕೊಟ್ಟಿಲ್ರಿ, ಇದ ಮಾಲಿಗೆನ ಕೊಡಾತಿವ್ರಿ. ಒಟ್ಟ ಮಾಲಿ ಕಟ್ಟಕನ ರೀ. ಈಗ ಅದನ್ನ ಇನ್ನೊಂದ್ ನೀವ್ ಹೇಳಿರಲ್ಲ, ಅದನ್ನೊಂದ್ ಹಚ್ಚಿದ್ವಿ ನಾವು. ದಂಡಿ ಹೂ ಅಂತಾರಲ್ಲ ರೀ, ಚೆಂಡು ಹೂ, ಅದನ್ನ ಹಚ್ಚಿದಿವ್ರಿ. 10 ರೂಪಾಯಿ ಕಿಲೋ ಅದ. ಅದಷ್ಟು ಯಾಕೋ ಇದಾಗ್ಲಿಲ್ಲ ನಮ್ಗೆ. ಏಕದಮ್ ಅದಕ್ಕೆ ಹೂವಿಗೊಳ ಕುಂತು ದೊಡ್ಡ ಮಳೆಯಾಗಿ ಜವಳ ಹತ್ತಿ ಹೋಗಿ ಬಿಡ್ತೀರಿ. ಅದು ಆಗಿಂದ ಅದನ್ನೆಲ್ಲ ಹೋಗಿ ಬಿಟ್ಬಿಟ್ಟು ಅದನ್ನ ಹೇಳ್ದಂಗ ಅದ ಕಲರ್ ಬಣ್ಣ ತಯಾರು ಮಾಡಕ್ ಹೋಯ್ತಾರ ನೋಡ್ರಿ. ಚೀಲ ತುಂಬ ಕೊಡ್ತಿದ್ವಿ. 10 ರೂಪಾಯಿ ಕಿಲೋ ರೀ. ಇದನ್ನಂತೂ ಅಂದ್ರೆ ಸೆಂಟಿ ಲಿಕ್ವಿಡ್ ಮಾಲಿಗೆನೆ ಕೊಡ್ತೀವಿ. ಅಂಗಡಿಯವ್ರಿಗೆ ಹಿಡ್ಕೊಂಡ್ ಬಿಟ್ಟಿವ್ರಿ. ಅವ್ರು 20,000 ಗಂಟ್ಲೆ ಅಡ್ವಾನ್ಸ್ ಕೊಟ್ಟಾರು. ಅವ್ ರೊಕ್ಕ ಹಂಗ ಇರೋದು. ಇದೇನ್ ಮಾಲಿದ್ ಇರ್ತಿಲ್ಲ, ವಾರಕ್ಕೊಮ್ಮೆ ರೊಕ್ಕ ಕೊಡ್ತೀವಿ. ಹೂವಿಂದ ವಾರಕ್ಕೊಮ್ಮೆ ರೊಕ್ಕ ಕೊಡ್ತೀವಿ. ಓಕೆ ಸರ್. ಸರ್ ಈಗ ಇದಕ್ಕೆ ಕರೆಕ್ಟ್ ಆಗಿ ಇಲ್ಲಿವರೆಗೆ ಎಷ್ಟು ಖರ್ಚು ಮಾಡಿದೀರಾ ಸರ್? ಈಗ ನಿಮ್ಗೆ ಪ್ಲಾಂಟಿಂಗ್ ಮೆಟೀರಿಯಲ್ ಗಡ್ಡೆ ತಗೊಂಡ್ಬಂದ್ರಲ್ಲ, ಅದ್ರದ್ದು ಗಡ್ಡೆ ಎಷ್ಟು ಬಿತ್ತು ಸರ್ ನಿಮ್ ತರ? ನಾವು ಅಲ್ಲಿ ತಂದಾಗ ನಮ್ಗೆ ತುಟ್ಟಿ 3 ವರ್ಷ ತಂದಾಗ ತುಟ್ಟಿ ಬಿದ್ದೈತ್ರಿ. ಈಗ ಅಲ್ಲಿ ಬೇರೆ ಕಡೆ ಮಾಡಿದ್ದೆ ನಮ್ಮ ಮಳ್ಯಾರಿ. ಅದನ್ನ ಬಿಟ್ಟು ಅವ ಬಿಟ್ರಿ. ಅದನ್ನ ಗಡ್ಡಿ ನಾವು ನಮ್ಗೆ ಹಂಗ ಕೊಟ್ಟ ರೊಕ್ಕ ತಗೊಲಿಲ್ಲ. ಅವ್ ಬಿಟ್ಟು ಹೊಂಟಿದ್ದ. ಅದಷ್ಟು ನೀವು ತಗೊಂಡ್ ಹೋರಿ ಅಂದ ನಾವು ಆಳ್ ಹಚ್ಚಿ ಕಿತ್ಕೊಂಡ್ಬಂದು ಅದನ್ನೆಲ್ಲ ಹಸನ್ ಮಾಡಿ ಅದನ್ನ ನಾವು 0 ಅಕೌಂಟ್ಲಿ ನಾವ್ ಇದನ್ನ ಮಾಡಿದ್ವಿ. ಅಂದ್ರೆ ಎಷ್ಟು ಬೀಳುತ್ತೆ ಸರ್ ನೀವು ತರದಾದ್ರೆ 1 ಕ್ವಿಂಟಲ್? ಏನ್ ತುಟ್ಟಿ ಗುತ್ತಿಗೆನ ತಗೊಂಡ್ ಬಂದಿದ್ರಿ. 20,000 ರೂಪಾಯಿ ಒಂದು ಹೊಲ ಗುತ್ತಿಗೆನ ಒಂದ್ ಫುಲ್ ಒಂದ್ ಇದನ್ನ ಏನ್ರಿ ಟಾಟಾ ಸಿ ಹೋದ್ರಿ ಫುಲ್ ಇರ್ಕೊಂಡ್ ಅದೊಂದ್ 2 ಎಕರೆಗೆ ಆಗೋಟ್ತೀನಿ. ಅದ್ ಬಿಟ್ರೆ ನಿಮ್ದು ಸಗಣಿ ಗೊಬ್ಬರ ಒಂದು ಸಗಣಿ ಗೊಬ್ಬರ ರೀ. ಬಟ್ ಇಂಥದ್ ಗಾಳಿ ಹೊಡಿದು ಇಂಥ ಗಾಳಿ ನಮ್ಮನ್ನ ಎತ್ಕೊಳ್ದಾವ್ರಿ. ಟ್ರ್ಯಾಕ್ಟರ್ ಅದಾವ, ನಾವು ಇದನ್ನ ಮಾಡ್ಕೊತೀವಿ. ಒಟ್ನಲ್ಲಿ ಒಂದು ಎಷ್ಟು ಖರ್ಚು ಬರ್ಬೋದು ಸರ್ ಇದು ಮಾಡಕ್ಕೆ? 20 ಗುಂಟೆಕ್ ರೀ. ನಾವ್ 20 ಗುಂಟೆಕ್ ಅಂದ್ರ ಆಳಿಂದನ ಹಚ್ಚಾಕ ಮಾಡಕಂತಂದ್ರ ಒಂದ್ 4,000 ರೂಪಾಯಿ ಖರ್ಚು ಬಂದಿರ್ಬಿಟ್ಟಾರ. ಅದನ್ನ ಬಿಟ್ರಿ ಏನಿಲ್ಲ. ಆಳ್ ಬಂತು, ಕಳೆ ಬಂತು, ಇಲ್ಲಿ ಮಠ ಅಂದ್ರ ಒಂದ್ 4,000 ರೂಪಾಯಿ ಖರ್ಚು. ಸರ್ ಇದನ್ನ ಕರೆಕ್ಟ್ ಆಗಿ ಮಾಡೋದಾದ್ರೆ ಸರ್ ಇದು ಎಷ್ಟು ನಾವು 20 ಗುಂಟೆಯಿಂದ ಎಷ್ಟು ಲಾಭ ತೆಗಿಬೋದು ಸರ್? ಇದನ್ನ 20 ಗುಂಟೆದಿಂದ ನೋಡ್ರಲ್ಲ, ಈಗ ದಿವ್ಸಕ್ಕೆ ನಮ್ಗ ಈಗ ಒಂದ್ ಅರ್ಧ ಕಿಲೋ ಹೊಂಡಾತೈತ್ರಿ. ಇಷ್ಟ ಐತ್ರಲ್ಲ, ಈಗ ಅರ್ಧ ಕಿಲೋ ಹರಿಯತಿರು. ದಿನ 50 ರೂಪಾಯಿ. ತಿಂಗಳಿಗೆ 15. ಈಗ ಒಂದ್ ತಿಂಗಳ ಚಾಲು ಆಗಿ ನಮ್ಗೆ 1,500 ರೂಪಾಯಿ ಬಂದೈತ್ರಿ. ಇನ್ನೊಂದ್ 15 ದಿನ ಬಿಟ್ರೆ ನಮ್ಗೆ 2 ಕಿಲೋ 3 ಕಿಲೋ ಹೋಗಿ ಬರ್ತೈತ್ರಿ. ಒಂದ್ ತಿಂಗಳು ಬಿಟ್ರೆ 5 ಕಿಲೋ ಮಟ ಬರ್ತೈತ್ರಿ. ಅದ ವರಲಕ್ಷ್ಮಿ ಹಬ್ಬಕ್ಕಂದ್ರ 10 ರಿಂದ 15 ಕಿಲೋ ಮಟ ಹೋಗಿ ಬರ್ತೈತಿ. ಅಂದ್ರ ದಿನ 1,500 ರೂಪಾಯಿ ರೀ. ದಿನ 1,500. ತಿಂಗಳಾದ್ರೆ ಹಿಡಿದ್ರೆ 45,000 ರೂಪಾಯಿ ಆತ್ರಿ. ಅಲ್ಲಿ 3 ತಿಂಗಳ ಲೆಕ್ಕ ಹಿಡಿದ್ರು ಮತ್ತೆ ಎಷ್ಟಾದ್ರಿ ನೀವು ಹೇಳ್ರಿ. ಇದು ಕಬ್ಬ್ ಹಾಕಿದ್ವಿ ಅಂದ್ರೆ ಎಷ್ಟು ಬರ್ತೈತ್ರಿ? 10 ಟನ್ ಬೇಡ 20 ಟನ್ ಕಬ್ಬ್ ಬರ್ತೈತ್ರಿ. 20 ಟನ್ ಅಂದ್ರ 60,000 ರೂಪಾಯಿ ಆತ್ರಿ. ಈ ಹೂವಿನಾಗ್ರಿ ಬರೀ 1 ತಿಂಗಳನಾಗ ಅಟ್ ರೊಕ್ಕ ಬರ್ತೈತಿ. ಅದ್ರ ದುಡಿಕೆ ಎತ್ತೈತ್ರಿ. ಆಗೋತ್ ಮತ್ ದುಡಿಕೆ ಮಾಡೋದಲ್ರಿ. ಮಾಡೋದು ಹಂಗೆ ತಕೊಳ್ಳೋದ್ರಿ. ಉತ್ಪನ್ನ ಬರ್ತೈತ್ರಿ. ದುಡಿಬೇಕು ನೋಡ್ರಿ ಒಟ್ಟ. ಆಮೇಲೆ ಸರ್ ಈಗ ಇದರಲ್ಲಿ ಸರ್ ಈಗ ಸರಿ ಎಲ್ಲಾ ಕಟಾವ್ ಮಾಡಿದ್ರಿ, ಹಾರ್ವೆಸ್ಟ್ ಮಾಡಿದ್ರಿ, ಮಾರ್ಕೆಟಿಂಗ್ ಆಯ್ತು, ಎಲ್ಲ ಆಯ್ತು. ಅದಕ್ಕೆ ಕಡ್ಡಿ ಉಳಿಯತ್ತಲ್ಲ ಸರ್? ಎಲ್ಲ ಹೂವೆಲ್ಲ ತೆಗೆದು ಕಡ್ಡಿ ಕಟ್ ಮಾಡ್ತೀವಿ ಸರ್. ಅದನ್ನ
ಕಡ್ಡಿ ಕಟ್ ಕಟ್ ಮಾಡ್ತೀರಿ ಮಾಡ್ತೀವಿ, ಕತ್ರಿ ಐತಿ ಅದಕ್ಕೆ ಹಾ. ಕಟ್ ಮಾಡಿ ತೆಗಿತೀರಿ ಅದನ್ನ. ಕಟ್ ಮಾಡಿ ಏನು ಅಂದ್ರ ಗೊಬ್ಬರಕ್ಕಂತ ಅದ್ ಬಡ್ಡ್ಯಾಗ ಮತ್ತೆ ಮರಿ ಹೊಡಿತೈತ್ರಿ ಬೇರೆ ಕಡೆ. ಅದು ಎಷ್ಟು ದಿವಸಿಗೆ ಯಾವಾಗ ಹೊಡಿತೀರಿ ಅದು? ಅಂದ್ರೆ ಅದು ಹೂವೆಲ್ಲ ಅದು ಬಂದ ಗೊತ್ತಾಕತ್ರಿ ನಮಗ ಅದು. ಅದು ಮುಗೀತು ಇದ್ರದ್ದು ಆಯಸ್ಸು ಮುಗಿತ ಮುಗೀತು ಬಿಡೋದು ಅಂದಾಗ ಅದನ್ನ ಬಡ್ಡಿಗೆ ಕಟ್ ಮಾಡಿಬಿಡುದು ಮತ್ತೆ ಬಡ್ಡ್ಯಾಗ ಟೆಸಲ್ ಹೊಡಿತೈತ್ರಿ. ಟಿಸಲ್ ಮತ್ತೆ ಬೇರೆ ಕಡೆ ಅದ ಇಲ್ಲಿಂದ ಇಲ್ಲಿ ಹೂ ಐತಿಲ್ರಿ, ಹಾ. ಇಲ್ಲಿಂದ ಇಲ್ಲಿ ಮಟ ಅದು ಕುಡ್ಕೊಂಡ್ ಬಿಡ್ತೈತ್ರಿ ಅದು ಹೂ ಈಗ. ಹಾ ಅಂದ್ರೆ ಅದ್ರದ್ದು ಎಷ್ಟು ಹೂವ ಕೊಡಂಗತ್ ಸರ್ ಒಂದ್ ಕಡ್ಡಿ? ಒಂದ್ ಕಡ್ಡಿ ಹೂ ಅಂದ್ರ ಅಂದ್ರೆ ಎಷ್ಟು ದಿನಕ್ಕೆ ತೆಗಿತೀರಿ ಸರ್ ಅದು ಕಡ್ಡಿ? ಅಂದ್ರ ಅದ್ರದ್ದೇನ್ ಗೊತ್ತಾಗಿಲ್ರಿ. ಅದ ಹೂ ಎಲ್ಲಿಗೆ ಬಂದ ಹೋಗತಿ ಅನ್ನೋದು ಅದ ಹೋದ ಬೆಳಕ ಕಟ್ ಮಾಡೋದ್ರ. ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ ನಮ್ಗೆ ದಿನ ಹೊಲ್ದಾಗ ಅಡ್ಡಾಡ್ತು ಗೊತ್ತಾಗ್ತದೆ. ಅದು ಇದು ಹೂ ಬರಲ್ಲ ಅಂತ ಗೊತ್ತಾದ್ಬಿಟ್ಟು ಅದನ್ನ ಬಡ್ಡಿಗೆ ಕಟ್ ಮಾಡಿ ಕಟ್ ಮಾಡಿ ಅಲ್ಲೇ ಗೊಬ್ಬರಕ್ಕೆ ಇಡ್ತೀರಿ? ಗೊಬ್ಬರಕ್ಕೆ ಮತ್ತೆ ಅಡಿಗೆನ ಹಾಕ್ತಿವ್ರಿ ಅದನ್ನ ಗೊಬ್ಬರ. ಅಲ್ಲೇ ಅಡಿಗೆ ಇಲ್ಲಾಂದ್ರೆ ಇಲ್ಲೇ ಒಂದ್ ಕಡೆ ಕುಟ್ರಿ ಹಾಕಿ ಬಿಡ್ತೀವಿ. ಕುಟ್ರಿ ಹಾಕಿ ಅದ್ರ ಮೇಲೆ ಮತ್ತೆ ಹಂತ ಐತೆ ಕಳೆ ಕಸ ಅದನ್ನ ಹೋಗೋದು ಕುಟ್ರಿ ಹಾಕಿ ತಾನ ಅದ ಕಳತ್ ಬಿಡ್ತೈತಿ. ಕಳತ್ ಬಿಡ್ತೈತೆ. ಹಾಗಾಗಿ ಅದನ್ನು ನಿಮ್ಗೆ ಅಡಿಷನಲ್ ಆಗಿ ಗೊಬ್ಬರನು ಸಿಕ್ಕಂಗ ಐತೆ ಅದಕ್ಕೆ. ನಾವ್ ಏನು ಸುಡುದಿಲ್ರಿ, ಉರಿ ಹಚ್ಚೋದಿಲ್ಲ. ಅಂತದ್ ಈ ಗಿಡ ಒಣಗಿತಿಲ್ರಿ ಎಲ್ಲಾ ತಗೊಂಬಂದ್ ಅಲ್ಲೇ ಕುಟ್ರಿ ಹಾಕಿ ಅದನ್ನ ಅಲ್ಲೇ ಗೊಬ್ಬರ ಮಾಡ್ತೀವಿ. ಅಂತ ಗಿಡದ ಬಡ್ಡಿಯಾಗ ಮುಚ್ಚಿ ಬಿಡ್ತೀವ್ರಿ. ಹಂಗಾಗಿ ನಿಮ್ಗೆ ಒಂದು ಸುಗಂಧರಾಜ ಬಹಳ ಅನುಕೂಲ ಆಗಿದೆ ಸರ್. ಸರ್ ನೀವು ಇಷ್ಟೊತ್ತು ನಮ್ಗೆ ಈ ಸುಗಂಧರಾಜದ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡ್ತೀರಿ ಸರ್. ಯಾವ ರೀತಿ ಬೆಳೀತಾ ಇದ್ದೀರಾ, ಇದ್ರ ಜೊತೆಗೆ ಬಾರ್ಡರ್ ಸುತ್ತ ಎಲ್ಲ ಬೇರೆ ಬೇರೆ ರೀತಿಯ ಜಾತಿನ ಮರ ಗಿಡಗಳನ್ನು ಹಾಕಿ ಕೂಡ ಅದರಿಂದನೂ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಅದರಿಂದನೂ ನೀವು ಲಾಭವನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದ್ರಿ ಸರ್. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ರೈತರ ವತಿಯಿಂದ ಹಾಗೂ ನಮ್ಮ ವಾಹಿನಿಯ ವತಿಯಿಂದ ತಮಗೆ ತುಂಬಿರುವುದೇ ಧನ್ಯವಾದಗಳು. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ಮಹಾದೇವಪ್ಪ ಸೌದತ್ತಿ ಅವರು ಹೇಳ್ತಾ ಇದ್ರು, ಇಲ್ಲ ನಾನು ಸುಗಂಧರಾಜ ಏನಕ್ಕೆ ಬೆಳೆದೆ ಅಂತಂದರೆ ಈ ಯರಗಟ್ಟಿ ತಾಲೂಕಲ್ಲೇ ಇದರದೊಂದು ಮಾರುಕಟ್ಟೆ ಇದೆ. ನಾನು ಅವ್ರ ಜೊತೆ ಒಪ್ಪಂದ ಮಾಡಿಕೊಂಡು ನಾನು ಈ ರೀತಿ ಸುಗಂಧರಾಜ ನಿಮಗೆ ಹೂವನ್ನು ಕೊಡ್ತೀನಿ, ಇಷ್ಟು ಸೀಸನಲ್ಲಿ ಕೊಡ್ತೀನಿ, ಮತ್ತು ಈ ಸೀಸನಿಗೆ ಬಂದರೆ ಉತ್ತಮ ಅನ್ನೋದರ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ರು. ಹಾಗಾಗಿ ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಇವತ್ತಿನ ಒಂದು ಕೃಷಿ ಋಷಿ ಅಂಗಳದಲ್ಲಿನ ಕಾರ್ಯಕ್ರಮದಿಂದ ತಮಗೂ ಒಂದು ಒಳ್ಳೆ ಮಾಹಿತಿ ದೊರಕ್ತು ಅಂತ ಭಾವಿಸ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.